ಮಾಧ್ಯಮದ ಎಲ್ಲ ಮಿತ್ರರಿಗೆ ಪ್ರೀತಿಯ ನಮಸ್ಕಾರಗಳು. ಬಹಳ ಖುಷಿ ಅನ್ಸುತ್ತೆ. ನಾನು ಮಾಧ್ಯಮದಲ್ಲಿ ಬೆಳ್ಕೊಂಡು ಬಂದು ಪ್ರತಿನಿತ್ಯ ನಿಮ್ಮೆಲ್ಲರನ್ನು ಕೂಡ ನಿಮ್ಮ ಕ್ಯಾಮ್ರಾ ಫೇಸ್ ಮಾಡ್ತಾ, ಲೈಟ್ ಫೇಸ್ ಮಾಡ್ತಾ, ನಿಮ್ಗಳ ಜೊತೆ ಮಾತಾಡುವಂತ ನೂರಾರು ವೇದಿಕೆ, ಸಾವಿರಾರು ವೇದಿಕೆಗಳಲ್ಲಿ ನಿಂತು ನಿಮ್ಮ ಜೊತೆ ಸ್ಪಂದಿಸುವಂತ ಅವಕಾಶಗಳನ್ನ ಸಾಕಷ್ಟು ಸಲ ಕೊಟ್ಟಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾ ಮಾಡಿದಾಗ ಅದು ಅನಿರೀಕ್ಷಿತವಾಗಿ ಮಾಡಿದ್ರು ಕೂಡ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಾಗ ಬಹಳ ಹೆಮ್ಮೆ, ಗೌರವ. ನೀವು ಸಪೋರ್ಟ್ ಮಾಡಿದ್ದು ನಾವೆಲ್ಲರೂ ಬೆಳೆಯೋದಕ್ಕೆ, ಗುರುತಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು. ಮನೋಜ್ ಕುಮಾರ್ ಬಗ್ಗೆ ನಾನು ಹೇಳಲೇಬೇಕು. ನಾನು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದನ್ನ ಬೇರೆ ನೋಡಿದ್ದೆ. ಹಾಗಾಗಿ ಆ ನಂಬಿಕೆ ಮೇಲೆ ಸಿನಿಮಾ ಮಾಡಬೇಕು ಅಂತ ಹೊರಟಾಗ ನೀನ್ ಡೈರೆಕ್ಟ್ ಮಾಡಬೇಕು ಅಂತ ಕೇಳಿದೆ. ನಾನು ಅವರು ಒಂದೇ ಮಾತು ಹೇಳಿದ್ದೆ ಏನಂತ ಹೇಳಿದ್ರೆ, ನಾನು ಆ ಥರ ಸಿನಿಮಾನ ನಾನು ಆಕ್ಚುಲಿ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಕಮರ್ಷಿಯಲ್ ಮೂವೀಸು ಅಂತ ಹೇಳಿದ್ರು. ನಾನಂದೆ ಕಮರ್ಷಿಯಲ್ ಮೂವಿ ಯಾವಾಗ ಬೇಕಾದ್ರೂ ಮಾಡ್ಬಿಡ್ಬೋದು, ಆದ್ರೆ ಈ ಥರದೊಂದು ಬ್ರಿಡ್ಜ್ ಮೂವಿ, ಒಂದು ಕಂಟೆಂಟ್ ಇಟ್ಕೊಂಡು ಮಾಡುವಂತ ಸಿನಿಮಾ ಎಲ್ಲರೂ ಮಾಡಕ್ ಆಗೋದಿಲ್ಲ. ಸೊ ಆ ಕೇಪಬಿಲಿಟಿ ನಿನ್ನ ಹತ್ರ ಇದೆ, ಮಾಡು ಅಂತ ಹೇಳಿದಂತ ಸಂದರ್ಭ ಕೈಗೆತ್ಕೊಂಡಾಗ ಅಂಡ್ ಅದಾದ್ಮೇಲೆ ಗೊತ್ತಾಯ್ತು, ಹೌದು ನಾನು ಮಾಡದೇ ಇದ್ದಿದ್ರೆ ತಪ್ಪು ಮಾಡ್ತಾ ಇದ್ದೆ ಅಂತ ಹೇಳಿದ್ದು ಮನೋಜ್ ಕುಮಾರ್. ಸೊ ಹಾಗಾಗಿ ರಾಷ್ಟ್ರ ಪ್ರಶಸ್ತಿ ಬರೋದಕ್ಕೆ ಕಾರಣ ಅಂತ ಹೇಳಿದ್ರೆ ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ಹೇಳಿದ್ರೆ ಡೈರೆಕ್ಟರ್ ಆಗ್ಬೇಕು. ಸೊ ಹಾಗಾಗಿ ಎಲ್ಲಾ ಆಂಗಲ್ಸ್ ನಲ್ಲಿ ನನಗೆ ಯಾಕೆ ಮನೋಜ್ ತುಂಬಾ ಇಷ್ಟ ಆಗ್ತಾರೆ ಅಂತ ಹೇಳಿದ್ರೆ, ಒಂದು ಫ್ರೆಂಡ್ ಅಂತ ಮಾತ್ರ ಅಲ್ಲ, ನಿಜವಾಗ್ಲೂ ಪ್ರಾಮಾಣಿಕವಾಗಿ ಎಲ್ಲಾ ಆಂಗಲ್ಸ್. ಒಬ್ಬ ಸಿನಿಮಾ ಮಾಡ್ಬೇಕಾದ್ರೆ ಒಬ್ಬ ಡೈರೆಕ್ಟರ್ ತಿಳ್ಕೊಂಡಿರ್ಬೇಕಾಗಿರೋದು ಏನು ಅಂತ ಅಂದ್ರೆ, ಬರೀ ಡೈರೆಕ್ಷನ್ ಇಲ್ಲ, ಹಿ ನೋಸ್ ಸಿನಿಮಾಟೋಗ್ರಫಿ, ಹಿ ನೋಸ್ ಎಡಿಟಿಂಗ್, ಹಿ ನೋಸ್ ಮ್ಯೂಸಿಕ್. ನೀವ್ ಏನಾದ್ರೂ ಕೇಳಿ ಎಲ್ಲಾನು ಹೇಳ್ತಾರೆ. ಸೊ ಅಷ್ಟು ಪರ್ಫೆಕ್ಷನ್ ಇರುವಂತ ಒಬ್ಬ ಬ್ಯೂಟಿಫುಲ್ ಡೈರೆಕ್ಟರ್. ನನ್ನ ಆಸೆ ಏನಂತ ಹೇಳಿದ್ರೆ, ಸೊ ಇದು ಸ್ಟೆಪ್ಪಿಂಗ್ ಸ್ಟೋನ್ ಆಗ್ಲಿ ಅಂದ್ರೆ ಕಮರ್ಷಿಯಲ್ ಸಿನಿಮಾಗಳ ಮೂಲಕ. ಸೊ ಹಾಗಾಗಿ ಒಳ್ಳೇದಾಗ್ಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮಿಗೆ. ಯಾಕಂದ್ರೆ ಇದು ಎಲ್ಲ ನನ್ನ ಟೀಮೇನೆ. ನಾವ್ ಏನ್ ಸಿನಿಮಾ ಮೊದಲು ಅಕ್ಷಿ ಮಾಡಿದ್ವಲ್ಲ, ಅದರ ಮ್ಯಾಕ್ಸಿಮಮ್ ಒಂದು 50% ಟೀಮ್ ಜೊತೆಲೇ ಇದೆ. ಸೊ ಅವತ್ತು ಸಿನಿಮಾ ಹೇಗೆ ನಾವು ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ವಿ, ಅವತ್ತು ಸಿಕ್ಕಂತ ಸಕ್ಸಸ್ ಕಮರ್ಷಿಯಲಿ ಮನೋಜ್ ಕುಮಾರ್ ಅಂಡ್ ಇಡೀ ಟೀಮ್ಗೆ ಸಿಗಬೇಕು ಅನ್ನೋದು ನನ್ನ ಆಸೆ. ಅಂಡ್ ಮನೋಜ್ಗೆ ಎಷ್ಟು ಪ್ರೀತಿ ಅಭಿಮಾನ ಅಂತ ಹೇಳಿದ್ರೆ, ಅವತ್ತು ಸಿನಿಮಾ ಕ್ಲಾಪ್ ಮಾಡೋ ಅಂದ್ರೆ ಶೂಟಿಂಗ್ ಸ್ಟಾರ್ಟ್ ಆಗುವಂತ ಫಸ್ಟ್ ಡೇ ಏನಿತ್ತಲ್ಲ, ಕ್ಲಾಪ್ ಮಾಡೋಕ್ಕೂ ನನ್ನ ಕೈಲೇ ಕೊಟ್ಟಿದ್ದು. ಸೊ ಪ್ರಾಬ್ಲಮ್ ನನಗೆ ಗೊತ್ತಿಲ್ಲ, ಬೈ ಹಾರ್ಟ್ಫುಲಿ ನಾನು ತುಂಬಾ ಪ್ರೀತಿಯಿಂದ ವಿಶ್ ಮಾಡಿದ್ದೀನಿ, ಚೆನ್ನಾಗಾಗ್ಲಿ ಅಂತ ಹೇಳಿದ್ದೀನಿ. ಸೊ ಹಾಗಾಗಿ ಇವಾಗ್ಲೂ ನಾನು ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ, ಕಮರ್ಷಿಯಲ್ ಸಿನಿಮಾ ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್ ಇವತ್ತಿನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ. ಸೊ ಆ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಕೂಡ ಗೆದ್ದು ಬರ್ಲಿ. ಯಾಕೆ ಅಂತ ಹೇಳಿದ್ರೆ, ಸಿನಿಮಾದ ಒಂದಷ್ಟು ವಿಚಾರಗಳನ್ನ ನಾನು ಗಮನಿಸಿದೆ. ಸಿನಿಮಾ ನಿಮಗೆ ನೋಡಿದ ತಕ್ಷಣ ಹೇಳ್ಬೋದು, ನಾನು ಎಲ್ಲ ರಿವೀಲ್ ಮಾಡಲ್ಲ, ನೋಡಿದ ತಕ್ಷಣ ಹೇಳ್ಬೋದು ಇದು ಒಂದು ಸಾಮಾನ್ಯವಾಗಿ ಯಾವುದೋ ಒಂದು ಹಳ್ಳಿಯಲ್ಲಿ ನಡೆಯುವಂತ ಪ್ರೇಮ ಕಥೆನಾ ಅಂತ. ಆದ್ರೆ ಅಲ್ಲ ರೀ. ಮತ್ತೆ ನನಗೆ ಪ್ರಣೀತಾ ಶುರು ಮಾಡಿದಾಗ ಹೇಳ್ತಾ ಇದ್ರು KS ನ ನೆನಪಿಸ್ಕೊಂಡು ಅಂತ. ಸೊ ನಾನು KS ನಾನೇ ನೆನಪಿಸ್ಕೊಳ್ತೀನಿ. ನಾನು ಬಡವಿ, ನೀನು ಬಡವ, ನಮ್ಮ ಪ್ರೀತಿ ಒಲವೇನಿದೆಯಲ್ಲ ಅದು ನಮಗೆ ಶಕ್ತಿ ಅಂತ ಹೇಳಿ ದಾಂಪತ್ಯದಲ್ಲಿ ಹೇಳ್ತಾರೆ. ಹಾಗೆ ಇಲ್ಲೂ ಕೂಡ ಅಂಥ ಪ್ರೀತಿಯ ವಿಚಾರಗಳನ್ನ ಎಷ್ಟು ನವಿರಾಗಿ ಹೇಳ್ಬೋದು, ಎಷ್ಟು ಹಸಿರಾಗಿ ಹೇಳ್ಬೋದು, ಎಷ್ಟು ಹೊಸದಾಗಿ ಹೇಳ್ಬೋದು. ಇಂಥ ಪರಿಕಲ್ಪನೆ ಇಟ್ಕೊಂಡು ನಿಮ್ಮ ಮುಂದೆ ಬರ್ತಾ ಇದ್ದಾರೆ. ಸೊ ಆ ಪ್ರೀತಿಯ ಊರಲ್ಲಿ ಟೈಟಲ್ ಕೇಳಿದ ತಕ್ಷಣನೇ ಎಲ್ಲರ ಕಿವಿಗಳು ಹಿಂಗೆ ಅನ್ಸತ್ತೆ. ಸೊ ಟೈಟಲ್ ನನಗೆ ಹೇಳಿದಾಗ್ಲೂ ನನಗೂ ಅದೇ ಥರ ಅನ್ನಿಸ್ತು. ಸೊ ಹಾಗಾಗಿ ನಾನು ಮತ್ತೊಮ್ಮೆ ನಮ್ಮ ಪ್ರೊಡಕ್ಷನ್ ವೆನಿಲಾ ಎಂಟರ್ಟೈನರ್ಸ್ ಮತ್ತೆ ಜಾನಕಮ್ಮ ಪ್ರೊಡಕ್ಷನ್ಸ್ ಅವರಿಬ್ಬರಿಗೂ ಕೂಡ ಹೃದಯ ತುಂಬಿ ನಾನು ಶುಭಾಶಯಗಳನ್ನ ತಿಳ್ತೀನಿ. ಅದೇ ಮ್ಯೂಸಿಕ್ ಡೈರೆಕ್ಷನ್ಲಿ ನಾನು ಸುನಾದ್ ಅವರೇ, ನಿಮ್ಮ ಹೆಸರು ನಾನು ಆಗಿಂದಾಗಲೇ ಕೇಳ್ತಾ ಇದ್ದೆ, ಬಟ್ ನನಗೆ ಟ್ಯೂನ್ಸ್ ಎಲ್ಲ ಕೇಳಿಸಿದ್ರು ನನಗೆ. ಸೊ ಐ ಆಮ್ ಸೋ ಹ್ಯಾಪಿ ಬಿಕಾಸ್ ಆಲ್ರೆಡಿ ನೀವು ಸೂಪರ್ ಹಿಟ್ ಕೊಟ್ಟಿದ್ದೀರಾ ಟೈಟಲ್ ಟ್ರ್ಯಾಕ್ಗಳನ್ನೆಲ್ಲ. ಸೊ ಈಗ ಸಿನಿಮಾ ಮೂಲಕ ನಿಮಗೆ ಇನ್ನೊಂದು ಜಗತ್ತು ತೆರೆದುಕೊಳ್ಳಿ. ಆಲ್ ದ ವೆರಿ ಬೆಸ್ಟ್ ಅಂತ ಹೇಳ್ತೀನಿ. ಅಂಡ್ ನಮ್ಮ ಸಿನಿಮಾಟೋಗ್ರಾಫರ್ಸ್, ನಾನು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಮ್ಮ ಬ್ಯೂಟಿಫುಲ್ ಆದಂತಹ ಹೀರೋ ಹೀರೋಯಿನ್ಸ್ ಇನ್ನಷ್ಟು ಚಂದ ಕಾಣಿಸ್ಬೇಕು ಆನ್ ಸ್ಕ್ರೀನ್ ಅಂತ ಹೇಳಿದ್ರೆ ಇಟ್ ಇಸ್ ನಾಟ್ ಸೋ ಈಸಿ. ನಾವು ಏನಿದ್ದೀವಿ ಅದನ್ನ ಎನ್ಹಾನ್ಸ್ ಮಾಡಿ ತೋರಿಸ್ಬೇಕು. ಸೊ ಹಾಗಾಗಿ ಸಿನಿಮಾಟೋಗ್ರಾಫರ್, ನಾನು ಅವರಿಗೂ ಕೂಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಅಂಡ್ ಆಬ್ವಿಯಸ್ಲಿ ಎಲ್ಲ ಇಟ್ಸ್ ಎ ಟೀಮ್ ವರ್ಕ್. ಎಡಿಟರ್ ಇರ್ಬೋದು, ಫೈನಲಿ ಮಾಡಿದ್ದನ್ನ ಸೂಪರ್ ಆಗಿ ಅದನ್ನ ಶಾರ್ಪ್ ಕಟ್ ಮಾಡಿಸಿ ತೋರಿಸುವಂಥದ್ದು. ಸೊ ನಾನು ಹಾಗಾಗಿ ಧನ್ಯವಾದಗಳನ್ನ ತಿಳಿಸ್ತಾ ನಮ್ಮ ನಾಯಕನಿಗೆ ಇಬ್ಬರಿಗೂ ಅಂದ್ರೆ 3 ಜನಕ್ಕೆ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅಂಡ್ ರಂಗಾಯಣ ರಘು ಸರ್, ಜಸ್ಟ್ ಈಗ ಬರ್ತಾ ಇದ್ದೀರಾ. ಸೊ ಪ್ರೀತಿಯಿಂದ ನಿಮಗೆ ಸ್ವಾಗತ ಬಯಸ್ತೀನಿ ಸರ್. ನಾನು ಮಾತಾಡಕ್ಕೆ ಅಂತ ಕರೆಸಿದ್ರು, ನಮ್ಗೆ ಖುಷಿ ಇದೆ ಸರ್. ನಿಮ್ಮ ತಾಕತ್ತೇನಂತ ಹೇಳಿದ್ರೆ ರಂಗಾಯಣ ರಘು ಸರ್, ನೀವಿದ್ರೆ 1 ಆನೆ ಬಲ ಅಲ್ಲ ಸರ್, 100 ಆನೆ ಬಲ ಸರ್. ಸಿನಿಮಾಗೆನೆ ನಾನು ಹೇಳ್ತಾ ಇರೋದು. ಸೊ ಹಾಗಾಗಿ ಮನೋಜ್ ಕುಮಾರ್ ತುಂಬಾ ಅಂದ್ರೆ ತುಂಬಾ ವಿಶ್ವಾಸ ಇಟ್ಟು ಈ ಸಿನಿಮಾದ ಮುಖ್ಯ ಪಾತ್ರ, ಇವಾಗ ಹೀರೋ ಆಫ್ ದ ಸಿನಿಮಾ ಅನ್ನೋ ಪರಿಕಲ್ಪನೆಯಲ್ಲೇ ನೀವು ಬೇಕು ಅಂತ ಹೇಳಿ ನಿಮ್ಮ ದಿನಗಳನ್ನ ಕಾದು ಚಿತ್ರೀಕರಣ ಮಾಡೋದಕ್ಕೆ ನೀವು ಅನುವು ಮಾಡಿಕೊಟ್ರಿ. ಸೊ ಮತ್ತೊಮ್ಮೆ ನಿಮಗೂ ಕೂಡ ಧನ್ಯವಾದಗಳನ್ನ ತಿಳಿಸ್ತಾ, ಒನ್ಸ್ ಅಗೇನ್ ಮಾಧ್ಯಮದವರೇ ಎಲ್ಲರನ್ನೂ ಸಪೋರ್ಟ್ ಮಾಡ್ತಾನೆ ಇದ್ದೀರಾ. ಇವತ್ತು ಮುಂಚೆ ಏನಂತ ಹೇಳಿದ್ರೆ ನಾವೆಲ್ಲ ಚಾನಲ್ಸ್ ಅಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಬರೀ 2, 3, 4 ಅಂತ ಎಣಿಸೋ ಅಷ್ಟು ಚಾನಲ್ಸ್ ಇತ್ತು. ಇವತ್ತು ಚಾನಲ್ ನ ಮೀರಿಸೋ ಅಷ್ಟು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇದ್ದೀರಾ. ಸೊ ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾ
ಇರ್ಬೋದು, ನೀವೆಲ್ಲ ಇನ್ಫ್ಲೂಯೆನ್ಸರ್ಸು. ಸೊ ಪ್ರಾಬಲಿ ನೀವು ಕೊಡುವ ಹೈಪ್ ಇದೆಯಲ್ಲ, ಐ ಥಿಂಕ್ ಬೇರೆ ಯಾರೂ ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ನಿಮ್ಮ ಸಪೋರ್ಟ್ ಬೇಕು ಅಂತಲೂ ಕೂಡ ನಾನು ಸ್ಟೇಜಲ್ಲಿ ಹೇಳ್ತಾ, ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಮನೋಜ್ ಕುಮಾರ್ ಅವರೇ, ನೀವು ಪ್ರತಿ ಸಲನೂ ಜ್ಞಾಪಿಸ್ಕೊಂಡು ಕರಿತೀರಾ. ಸೊ ಅದಕ್ಕೆ ನಿಮ್ಗೆ ಮತ್ತೊಮ್ಮೆ ಒಳ್ಳೇದಾಗಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಂಗೆ ಸ್ವಲ್ಪ ಕಷ್ಟ ಮಾತಾಡೋದು, ದಯವಿಟ್ಟು ಕ್ಷಮಿಸಿ. ಅಂದರೆ ನನಗೆ ಕೆಲಸ ಮಾಡಿದ್ರೆ ಸುಲಭ ಅಲ್ಲ ಮಾತಾಡೋದು. ಇಲ್ಲಿ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೂ, ನಮ್ಮೆಲ್ಲ ಕಲಾವಿದರಿಗೂ, ತಂತ್ರಜ್ಞರಿಗೂ, ಎಲ್ರಿಗೂ ನಮ್ಮ ಪ್ರೇಮದಲ್ಲಿ ಊರಲ್ಲಿ ಇರುವ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಇದು ನನ್ನ 2ನೇ ಸಿನಿಮಾ. ಸೊ ನಿಮಗೆ ನನ್ನ ಮೊದಲನೇ ಸಿನಿಮಾ ಬಗ್ಗೆ ಇದೇನು ಎಲ್ಲವನ್ನೂ ಅವರು ಹೇಳಿದ್ದಾರೆ, ನಮ್ಮ ಹಳೆ ಸಿನಿಮಾ ನಿರ್ಮಾಪಕರು ಇಷ್ಟೊತ್ತು ಎಲ್ಲರೂ ಹೇಳಿರೋದ್ರಿಂದ ಇನ್ನು ಈ ಸಿನಿಮಾ ಬಗ್ಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಸಿನಿಮಾ ಮಾಡಿದ್ದೀನಿ, ಸಿನಿಮಾ ತೋರಿಸಿದ್ದೀನಿ. ನಾರ್ಮಲಿ ಮನೆಗೆ ಹೋಗಿ ಅಮ್ಮ ಹೊಟ್ಟೆ ಹಸುವಾಗ್ತಿದೆ ಅಂತಂದರೆ ಸಾಕು, ಮನೇಲಿ ಏನಿದೆಯೋ ಅದ್ರಲ್ಲಿ ಫಸ್ಟು ಊಟ ಮಾಡಿ ಅಡುಗೆ ಮಾಡಿ ಹೊಟ್ಟೆ ತುಂಬಿಸ್ತಾರೆ ಹೊರತು ಏನು ಕೆಲಸ ಮಾಡ್ಕೊಬಂದೆ, ಏನು ಮಾಡಿದೆ, ಸ್ಕೂಲಲ್ಲಿ ಓದ್ಕೊಬಂದ ಏನು ಕೇಳೋದಿಲ್ಲ. ಹಾಗೆ ನಾವೊಂದು ಸಿನಿಮಾ ಮಾಡಿದ್ದೀವಿ ಅಂತಂದಾಗ ನೀವು ಎಲ್ಲರೂ ಬಂದರು ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಹೇಗೆ ಮಾಡಿದ್ದೀರಾ ಅನ್ನೋದನ್ನೆಲ್ಲದನ್ನು ಬಿಟ್ಟು ನಾವೊಂದು ಸಿನಿಮಾ ಮಾಡಿದ್ದೀವಿ ಅಂದ ತಕ್ಷಣ ನೀವೆಲ್ಲರೂ ಬಂದು ಆ ಸಿನಿಮಾನ ಜನರಿಗೆ ತಲುಪಿಸೋದಕ್ಕೆ ನಿಮ್ಮ ಕೈಲಾದಷ್ಟು ಸಹಾಯ ಹೆಲ್ಪ್ ಮಾಡ್ತೀರಾ, ಅದನ್ನು ಜನರಿಗೆ ಸ್ವಲ್ಪ ಪ್ರಯತ್ನ ಮಾಡ್ತೀರಾ. ಸೊ ನಿಮ್ಗಳ ಹತ್ರ ಬಂದು ನಾನು ಸಿನಿಮಾ ಮಾಡಿದ್ದೀನಿ ಅಂತ ಹೇಳೋದು ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅದನ್ನ ಮೀರಿ ನಾವು ಸಿನಿಮಾ ಹಾಗೆ ಮಾಡಿದ್ದೀವಿ, ಹೀಗೆ ಮಾಡಿದ್ದೀವಿ, ಸಿನಿಮಾ ಹಾಗಿದೆ ಹೀಗಿದೆ ಅಂತ ನಾನು ಹೇಳೋದಕ್ಕಿಂತ ನೋಡಿ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ, ನಾಳೆ ಜನಗಳು ಹೇಳಿದ್ರೆ ಚೆನ್ನಾಗಿರುತ್ತೆ. ಆ್ಯಂಡ್ ನೀವು ಜನಗಳಿಗೆ ಈ ತಲುಪಿಸೋ ಸಿನಿಮಾನ ಕೊನೆಗೆ ನಾವು ಆ ನಂಬಿಕೆನ ಉಳಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಅಷ್ಟು ಬಿಟ್ಟು ಇನ್ನು ಹೇಳಬೇಕು ಅಂತಂದರೆ ರಂಗನಾಥ್ ಸರ್ ಬಗ್ಗೆ ನನಗೂ ಏನು ಮಾತಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು ಅಂತಂದರೆ ನಮ್ಗೆ ಆ ಅರ್ಹತೆ ಇರಬೇಕು. ಸೊ ಅಷ್ಟಕ್ಕೂ ಬೆಳಕಿನ ಬಗ್ಗೆ ನೆರಳು ಏನು ಮಾತಾಡ್ಲಿಕ್ಕೆ ಸಾಧ್ಯ ಸರ್? ಈ ಸಿನಿಮಾಗೆ ನನಗೆ ನೀವು ಬೆಳಕು. ಸೊ ಬೆಳಕಿಲ್ಲದೆ ನೆರಳಿಗೆ ಅಸ್ತಿತ್ವನೇ ಇರೋದಿಲ್ಲ, ಹಾಗೆ ನೀವಾಗಿದ್ದೀರಾ. ಸೊ ಹಾಗಾಗಿ ಅವ್ರ ಬಗ್ಗೆ ಎಲ್ಲ ಗೊತ್ತೇ ಇದೆ. ಸೊ ಅವರು ಹಾಗೆ ಆಕ್ಟ್ ಮಾಡಿದ್ದಾರೆ ಹೀಗಿದ್ದಾರೆ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ತುಂಬ ಸ್ಪೆಷಲ್ ವಿಶೇಷವಾಗಿ ಪಾತ್ರದಲ್ಲಿ ನಮಗೆ ತುಂಬ ಶೂಟ್ ಮಾಡಿದ ಜಾಗ ಹಾಸನದ ಹತ್ರ. ಒಂದೇ ಶೆಡ್ಯೂಲ್ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಬೇರೆ ಬೇರೆ ಸಿನಿಮಾಗಳಲ್ಲಿ ಬ್ಯುಸಿ ಇದ್ರು, ಬಿಕಾಸ್ ಅದು ನಮ್ಗೆ 2 ತಿಂಗಳು ಸಿಗುವಂಥ ಲೊಕೇಶನ್. ಈಗೇನು ಶೂಟ್ ಮಾಡಿದ್ದೀವಿ ಇಲ್ಲ, ಅದು ಹಾಸನದ ಹತ್ರ ಬರೀ 2 ತಿಂಗಳು ಸಿಗುವಂಥ ಲೊಕೇಶನು. ಯಾವಾಗಲೂ ಮಳೆ ಬರ್ತಾ ಇರುತ್ತೆ ಆ ಟೈಮ್ನಲ್ಲಿ, ಹೊಲ ಗದ್ದೆ ಎಲ್ಲ ಕೆಸರಾಗಿರುತ್ತೆ, ಮನೆ ಮುಂದೆ ಎಲ್ಲ ಕೆಸರಾಗಿರುತ್ತೆ. ಸೊ ಆ ಶೂಟ್ ಮಾಡಬೇಕಾಗಿತ್ತು. ರಘು ಸರ್ ಹತ್ರ ಹೋಗಿ ಹೇಳಿದಾಗ ಅವ್ರಿಗೆ ಕತೆ ಇಷ್ಟಪಟ್ಟು ಸರಿ ಆಯಿತು ನಾನು ಮಾಡ್ತೀನಿ ಅಂತ ಹೇಳಿ ನಮಗೆ ಕೈ ಜೋಡಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ನಮ್ಮ ಹೀರೋ ಶ್ರೀರಾಮ್ ಅವರು, ಅವ್ರ ಬಗ್ಗೆ ನಾನು ಹೇಳೋದಕ್ಕಿಂತ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರು ಈ ಸಿನಿಮಾಗೋಸ್ಕರ ಎಷ್ಟೆಲ್ಲ ಪ್ರಯತ್ನ ಅವರ ಶ್ರಮ ಎಲ್ಲವನ್ನೂ ಈ ಸಿನಿಮಾಗೆ ಹಾಕಿದ್ದಾರೆ. ಅವರಿಗೆ ಕತೆ ಗೊತ್ತಾದಾಗಿಂದ 1.5 ವರ್ಷಗಳಿಂದ ನನ್ನ ಜೊತೆ ಜೊತೆಗಾರನ ಥರ ನಿಂತು, ಸ್ನೇಹಿತರ ಥರ ನಿಂತು, ಬಿಕಾಸ್ ತುಂಬ ರಿಸ್ಕ್ ಇತ್ತು ಶೂಟ್ ಮಾಡೋದು. ನೋಡೋದಕ್ಕೆ ನಮಗೂ ಈಗ ಸುಲಭ ಆಗಿದೆ, ಬಟ್ ಶೂಟ್ ಮಾಡೋ ಜಾಗ ತುಂಬ ರಿಸ್ಕ್ ಇತ್ತು. ಹಾಗಾಗಿ ಅವ್ರಿಗೆ ನಾನು ಆಕ್ಚುಲಿ ಸ್ಟಾರ್ಟಿಂಗಲ್ಲಿ ತುಂಬ ಫೇರ್ ಆಗಿದ್ದೀರಾ, ಬೆಳ್ಳಗಿದ್ದೀರಾ ಸರ್ ಅಂತ ಯಾವುದೋ ಒಂದು ಡಿಸ್ಕಷನಲ್ಲಿ ಹಳ್ಳಿ ಹುಡುಗನ ಪಾತ್ರ ಬೆಳ್ಳಗಿದ್ದೀರಾ ಸರ್ ಅಂತ ಅಂದ್ಬಿಟ್ಟೆ. ಒಂದು 15 ದಿನ ಬಿಟ್ಬಿಟ್ಟು ಸರ್ ನೋಡಿ ಸರ್ ಟ್ಯಾನ್ ಆಗಿದ್ದೀನಾ ಅಂತ ಕೇಳಿದ್ರು. ಸೊ ಅಷ್ಟು ಟ್ಯಾನ್ ಆಗ್ಬಿಟ್ಟು ಈ ಸಿನಿಮಾಗೋಸ್ಕರ ಪ್ರಯತ್ನ ಪಟ್ಟಿದ್ದಾರೆ. ಜೊತೆಗೆ ಅವ್ರಿಗೆ ಸ್ವಲ್ಪ ಇಲ್ಲ ಸರ್ ನೀವು ರೆಡಿ ಆಗಬೇಕು ಅಂತಂದೆ. ಮಂಡ್ಯದಲ್ಲಿ ಒಂದು ಊರಿನಲ್ಲಿ 1 ತಿಂಗಳು ಅದೇ ಊರಿನಲ್ಲಿದ್ದು ಬೇಸಾಯ ಹೊಡೆಯೋದು, ಹಾಲು ಕರೆಯೋದ್ರಿಂದ ಹಿಡಿದು ಪ್ರತಿ ಕೆಲಸಗಳನ್ನ 1 ತಿಂಗಳು ಅಲ್ಲೇ ಇದ್ದು ಕೆಲಸಗಳನ್ನ ಕಲಿತು ಈ ಪಾತ್ರಕ್ಕೆ ಅವರು ತೊಡಗಿಸ್ಕೊಂಡಿದ್ದಾರೆ. ಸೊ ಇದಕ್ಕಿಂತ ಜಾಸ್ತಿ ಹೇಳೋದಕ್ಕಿಂತ ಸಿನಿಮಾದಲ್ಲಿ ನೋಡಿದ್ರೆ ಸೊ ಖಂಡಿತ ಅವರು ಏನು ಅಂತ ಗೊತ್ತಾಗುತ್ತೆ. ಇನ್ನು ನಮ್ಮ ಹೀರೋಯಿನ್ ತಪಸ್ವಿನಿಯವರು ಮತ್ತೆ ಖುಷಿ ಶಿವರು ಇಬ್ರು ತುಂಬಾ ಅದ್ಭುತವಾಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಸೊ ನನಗೆ ಕಷ್ಟ ಮಾತಾಡೋದು. ಆ್ಯಂಡ್ ಇನ್ನೊಂದೇನು ಅಂತಂತಂದರೆ ಈ ಸಿನಿಮಾ ನಾನು ನಿರ್ದೇಶಕ, ಬಟ್ ನಮ್ಮ ನಿರ್ಮಾಪಕರು ಫಸ್ಟು ನನಗೆ ಮೊದಲ ಅವಕಾಶ ಕೊಟ್ಟಂಥ ಕಲಾವಿದ ಶ್ರೀನಿವಾಸ್ ಅವರಿಗೆ ಥ್ಯಾಂಕ್ಸ್ ಹೇಳ್ತಾ, ಅದೇ ಅಕ್ಷಿ ಸಿನಿಮಾನ ಪ್ರೊಡ್ಯೂಸ್ ಮಾಡಿದಂತಹ ನಿರ್ಮಾಪಕರು ದೇವೇಂದ್ರ ನಾಯ್ಡು ಅವರು ಮತ್ತೆ ಅವ್ರ ಜೊತೆ ರಮೇಶ್ ಅವರು, ಪ್ರಶಾಂತ DS ಅವರೆಲ್ಲರೂ ಸೇರಿಕೊಂಡು ಹಳೆ ಸಿನಿಮಾನ ಪ್ರೊಡ್ಯೂಸ್ ಮಾಡಿದ್ರು. ಸೊ ನನ್ನ ಪರಿಚಯ ಅವ್ರಿಗೆ ಚೆನ್ನಾಗಿದ್ದರಿಂದ ಇಲ್ಲ ಈ ಥರದೊಂದು ಸಿನಿಮಾ ಮಾಡೋಣ ಅಂತ ಹೇಳಿ ಈ ಸಿನಿಮಾನ ಅವರು ಶುರು ಮಾಡಿದ್ರು. ಈ ಸಿನಿಮಾಗೆ ಏನ್ ಬೇಕೆಲ್ಲವನ್ನೂ ಅದನ್ನು ಕೊಟ್ಟಿದ್ದಾರೆ. ಏನ್ ಬೇಕು ಈ ಸಿನಿಮಾಗೆ ಏನ್ ಬೇಕು ಪ್ರತಿಯೊಂದನ್ನು ಜೊತೆಲಿ ನಿಂತು ಸಪೋರ್ಟ್ ಮಾಡಿದ್ದಾರೆ.
ಸೊ ಅವ್ರಿಗೀಗ ನಾನು ಥ್ಯಾಂಕ್ಸ್ ಹೇಳಿದ್ರೆ ಖುಷಿ ಆಗ್ಬೋದೇನೋ. ಥ್ಯಾಂಕ್ಸ್ ಹೇಳೋದಕ್ಕಿಂತ ಈ ಸಿನಿಮಾನ ಗೆಲ್ಲಿಸಿ ಅವ್ರ ನಮಗೆ ಉಳಿಸ್ಕೊಂಡ್ರೇನೆ ಒಳ್ಳೇದು. ಹಾಗಾಗಿ ಅವ್ರಿಗೇನು ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ನಿಸ್ತಿಲ್ಲ ನನಗೆ. ಸೊ ಆ್ಯಂಡ್ ಈ ಸಿನಿಮಾ ಡೈರೆಕ್ಟರ್ ನಾನೇ ಆಗಿದ್ರು ಇದರಲ್ಲಿ ನನ್ನ ಪಾಲಿಗಿಂತ ನಿಜವಾಗ್ಲೂ ತುಂಬಾ ಜಾಸ್ತಿ ಶ್ರಮ ಹಾಕಿರೋದು, ನನಗಿಂತನೂ ಇದಕ್ಕೆ ಜಾಸ್ತಿ ಪ್ರಯತ್ನ ಪಟ್ಟಿರೋದು. ಅಂಡ್ ಈ ಸಿನಿಮಾದ ನಿಜವಾಗ್ಲೂ ಒಂದು ಎತ್ತರ ಸ್ಥಾನದಲ್ಲಿ ಇರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸುನಾದ್ ಗೌತಮ್ ಅವರು. ಸರ್ ದಯವಿಟ್ಟು ಬನ್ನಿ. ಈ ಸಿನಿಮಾ ಬಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಸುಮಾರು 6 ಸಾಂಗ್ಗಳು ಜೊತೆಗೆ ಇನ್ನೊಂದು ಪುಟ್ಟ ಸಾಂಗ್ಗಳು 4 ಸಾಂಗ್ಗಳಿದೆ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅದ್ಭುತವಾಗಿದೆ. ಸೊ ಇವೆಲ್ಲದರ ಹಿಂದೆ ಇರೋ ಶಕ್ತಿ ಸುಮಾರು 1.5 ವರ್ಷಗಳಿಂದ ನನ್ನ ಜೊತೆ ನಿಂತಿರುವಂತ ಶಕ್ತಿ ಸುನಾದ್ ಗೌತಮ್ ಅವರು. ಸರ್ ಬನ್ನಿ, ದಯವಿಟ್ಟು ನೀವು ಮಾತಾಡಿ. ಬಿಕಾಸ್ ಹಿ ಈಸ್ ದ ರಿಯಲ್ ಹೀರೋ. ಸರ್ ಪ್ರೇಮದ ಊರಲ್ಲಿ ಅನ್ನೋದು ಈಗ ನೀವು ಟೀಸರ್ ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ. ಇದು ನಾಗಣ್ಣ ಮತ್ತೆ ಸಂತುವಿನ ಪುಟ್ಟ ಲೋಕ ಸರ್. ಊರು ಅಂತಂತಂದ್ರೆ 1000 ಮನೆನೇ ಇರಬೇಕು, 100 ಮನೆನೇ ಇರಬೇಕು, ಅಥವಾ 10 ಮನೆನೇ ಇರಬೇಕು ಅಂತೇನಿಲ್ಲ. ಒಂದು ಮನೆಯಲ್ಲಿ ಎಲ್ಲ ಹೃದಯಗಳು ಗೆಲುವಾಗಿ ಲವಲೋಕಿಯಿಂದ ಪ್ರೀತಿಯಿಂದ ಇದ್ರೆ ಅದೇ ನಮಗೊಂದು ದೊಡ್ಡ ಊರು, ಅದೇ ನಮ್ಮ ಪ್ರಪಂಚ. ಸೊ ಆ ಪ್ರಪಂಚವೇ ನಾಗಣ್ಣ ಮತ್ತು ಸಂತುವಿನ ಪ್ರಪಂಚವೇ ಪ್ರೇಮದ ಊರು. ಆ ಪ್ರೇಮದ ಊರಿಗೆ 2 ಮುದ್ದಾದ ಹೆಣ್ಮಕ್ಳು ಬಂದಾಗ ಏನೆಲ್ಲ ಆಗುತ್ತೆ ಅನ್ನೋದೇ ಈ ಕತೆ. ಇಲ್ಲ ಸರ್, ಮನೆ ಸಿಂಗಲ್ ಇರೋದೇ, ಮುಂದೆ ಹಾಕಿರೋದೆಲ್ಲ ನಾವು ಸೆಟ್. ಮನೆಯನ್ನ ಹುಡುಕಿ ಸುಮಾರು ಒಂದು 3-4 ತಿಂಗಳು ಎಲ್ಲಾ ಕಡೆ ಆಲ್ಮೋಸ್ಟ್ ಚಿಕ್ಕಮಂಗ್ಳೂರು, ಹಾಸನ, ತುಮಕೂರು ಎಲ್ಲಾ ಕಡೆ ಹುಡುಕಿ ಕೊನೆಗೆ ಅಲ್ಲಿ ನಮ್ಗೆ ಹಾಸನದಲ್ಲಿ ಸಿಕ್ತು. ಅದ್ರ ಮುಂದೆ ಹಾಕಿರೋದೆಲ್ಲ ಸೆಟ್ ಸರ್. ಸರ್ ಕತೆ ಬಂದಾಗ ಯಾವುದು ಡಿಫ್ರೆಂಟ್ ಅಂತ ಏನು ಅನ್ಸೋದಲ್ಲ, ಅದ್ರೊಳಗಡೆ ಇರೋ ಭಾವನೆಗಳು ವಿಶೇಷವಾಗಿದ್ರೆ ಸಾಕು ಸರ್. ಸೊ ಜನರನ್ನ ತಲುಪತ್ತೆ. ಸೊ ಜನರಿಗೆ ನನ್ನ ಪ್ರಕಾರ ವಿಶೇಷವಾದ ಸಿನಿಮಾ ಅಥವಾ ಅದು ಇದು ಅನ್ನೋದೇನಿಲ್ಲ ಸರ್. ಅವರಿಗೆ ಅವರ ಹೃದಯಕ್ಕೆ ನಾಟುವಂತ ಸಿನಿಮಾಗಿರೋದು ಒಂದೇ ಹೆಸರು ಸರ್. ನಾವು ಬೇರೆ ಬೇರೆ ಹೆಸರುಗಳನ್ನ ಕೊಡ್ಕೊಂಡಿದೀವಿ. ಸಿನಿಮಾಗಿರೋದು ಒಂದೇ ಹೆಸರು, ಸಿನಿಮಾ ಅಷ್ಟೇನೆ. ಸೊ ಅವರ ಹೃದಯವನ್ನ ಮುಟ್ಟಿದ್ರೆ ಎಲ್ಲವೂ ಸಿನಿಮಾನು ಅವ್ರಿಗೆ ಇಷ್ಟ ಆಗತ್ತೆ. ಎಲ್ರಿಗೂ ನಮಸ್ಕಾರ. ಸರ್ ಹೇಳ್ದಾಗೆ ಅಂದರೆ ನಮಗೆ ತೆರೆ ಹಿಂದೆ ಕೆಲಸ ಮಾಡಿ ಗೊತ್ತು, ಮಾತಾಡೋಕೆ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಬಟ್ ಫಸ್ಟ್ ಆಫ್ ಆಲ್ ಮನೋಜ್ ಸರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಂಥ ಒಂದು ಬ್ಯೂಟಿಫುಲ್ ಕತೆ ಇರುವಂಥ ಸಿನಿಮಾನ ನನಗೆ ಮ್ಯೂಸಿಕ್ ಡೈರೆಕ್ಷನ್ ಮಾಡೋಕ್ಕೆ ಕೊಟ್ಟಿದ್ದಕ್ಕೆ. ತುಂಬ ಸಲ ಈವನ್ ರೀಸೆಂಟ್ಲಿ ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಫಿನಿಶ್ ಮಾಡಿದ್ವಿ. ನನಗೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡುವಾಗ ಕೆಲವೊಂದು ಸೀನಲ್ಲಿ ನಾನೇ ತುಂಬ ಎಮೋಷ್ನಲ್ ಆಗಿ ಬಿಟ್ಟೆ. ಅಂದರೆ ಅಷ್ಟೊಂದು ಫೀಲ್ ನನ್ಗೆ ಕೊಡ್ತು. ಆಮೇಲೆ ತುಂಬ ಒಳ್ಳೊಳ್ಳೆ ಸಾಂಗ್ ಕಂಪೋಸ್ ಮಾಡೋಕ್ಕಾಯಿತು. ಆಮೇಲೆ ಒಂದು 6-7 ಸಾಂಗ್ಗಳು ಇನ್ನು ಮುಂದಕ್ಕೆ ರಿಲೀಸ್ ಮಾಡೋದಿದೆ. ಟೋಟಲ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು. ಸಿನಿಮಾದ ಬಗ್ಗೆ ಜಾಸ್ತಿ ನನಗೆ ಹೇಳಬೇಕೋ ಗೊತ್ತಿಲ್ಲ, ಬಟ್ ತುಂಬ ಖುಷಿಯಲ್ಲಿದ್ದೀನಿ. ತುಂಬ ಖುಷಿ ಆಯಿತು ಈ ಕೆಲಸ ಮಾಡಿದ್ದಕ್ಕೆ. ಆಲ್ಮೋಸ್ಟ್ ಎಲ್ಲ ಲವ್ ಸಾಂಗ್ಸ್ಗಳೇ, ಮತ್ತು ಒಂದು ಫೋಕ್ ಜಾನರಲ್ಲೂ ಸಾಂಗ್ ಇದೆ. ಮತ್ತು ಜಾಸ್ತಿ ಅವರೇ ಹೇಳಿ ಸಾಂಗ್ಗಳ ಬಗ್ಗೆ. ಫೋಕ್ ಜಾನರ್ ಮಿಕ್ಸಪ್ ಮಾಡಿದ್ದೀನಿ, ಮತ್ತು ವಿಲೇಜ್ ಬ್ಯಾಕ್ಗ್ರೌಂಡಲ್ಲೇ ಇರೋದ್ರಿಂದ ತುಂಬ ಚೆನ್ನಾಗಿ ಕೂತ್ಕೊಂಡಿದೆ. ಸರ್ ಹೌದು ಸರ್, ಸೆಂಟಿಮೆಂಟ್ ಸಾಂಗ್ ಇಲ್ಲ. ಅಪ್ಪ ಮಗ ತುಂಬಾ ಖುಷಿಯಾಗಿ ಆ ಊರಲ್ಲಿ ಬದುಕ್ತಿರೋದ್ರ ಬಗ್ಗೆ ಹಾಡಿದೆ ಸರ್. ನೆಕ್ಸ್ಟ್ ಹಾಡನ್ನ ಅದನ್ನೇ ಬಿಡ್ತಾ ಇದೀವಿ ಸರ್. ಅಪ್ಪ ಮಗಂದೇ ಹಾಡಿದೆ. ಸೊ ಆದಷ್ಟು ಬೇಗ ಅದನ್ನೇ ಬಿಡ್ತೀವಿ ಸರ್. ಸರ್ ಇಲ್ಲ, ಲಿರಿಕ್ಸ್ ಅನ್ನ ಒಂದು ನಮ್ಮ ಅಭಿಜಿತ್ ತೀರ್ಥಹಳ್ಳಿ ಅವರು ಬರೆದಿದ್ದಾರೆ. ಅಪವಿದ ಎಚ್ಚರಿಕೆ ನಿರ್ದೇಶಕರು ಅವ್ರು ಬರೆದಿದ್ದಾರೆ. ಸೊ ನಾನು ಬರೆದಿದ್ದೀನಿ. ಇನ್ನೊಂದನ್ನ ನಮ್ಮ ಸುನಾಥ್ ಸರ್ ಒಂದು ಬರೆದಿದ್ದಾರೆ ಸರ್. ಸರ್ ಇನ್ನೊಬ್ರು ಈ ಸಿನಿಮಾದ ಇನ್ನೊಬ್ರು ಹೀರೋ, ಇವ್ರ ಜೊತೆಗೆ ಇನ್ನೊಬ್ರು ಹೀರೋ ನಮ್ಮ ಡೈರೆಕ್ಟರ್ ಆಫ್ ಫೋಟೋಗ್ರಫಿ ರಾಜ್ಕಾಂತ್ ಅವರು. ಏನಂದ್ರೆ ನಿಜವಾದ ಶಕ್ತಿ. ಈಗ ನೀವು ನೋಡಿದಿರಾ ಆ ವಿಜುವಲ್ಸು. ಈ ಸಿನಿಮಾದಲ್ಲಿ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಕಾಂತ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು. ಸೊ ನಾನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮತ್ತು ಅವರಿಬ್ಬರ ಕಾಂಬಿನೇಷನ್ ಇಲ್ಲ. ಬಿಕಾಸ್ ನಾನು ಕತೆನ ಅನ್ಕೊಳ್ಳೋದು ಸುಲಭ, ಅಥವಾ ನಾನು ಇಲ್ಲ ಈ ಥರದೊಂದು ಕತೆನ ತೆಗಿಬೇಕು, ಹೀಗೆ ಕಾಣಿಸ್ಬೇಕು ಅಂತ ಅನ್ಕೊಳ್ಳೋದು ಸುಲಭ. ಅವರಿಗೆ ಈ ಲೊಕೇಶನ್ ನಾನು ಕರ್ಕೊಂಡು ಹೋಗಿದ್ದು ಬೇಸಿಗೆನಲ್ಲಿ ಫುಲ್ ಒಣಗೋಗ್ಬಿಟ್ಟಿತ್ತು. ನಾನು ಹೋಗ್ಬಿಟ್ಟು ಸರ್ ಇಲ್ಲಿ ಶೂಟಿಂಗ್ ಮಾಡೋದು ಅಂತಂದೆ. ಅವ್ರು ಒಂದ್ಸಲಿ ಸರ್ ಇಲ್ಲಿ ಏನು ಶೂಟಿಂಗ್ ಮಾಡ್ತಿದ್ರು ನೀವು, ಕತೆ ಹೇಳಿರೋದಕ್ಕೂ ಇಲ್ಲಿ ಶೂಟಿಂಗ್ ಮಾಡೋದಕ್ಕೂ ಏನೇ ಇಲ್ಲ, ಮಳೆಗಾಲ ಹೀಗಿರುತ್ತೆ ಅಂತ ತೋರಿಸ್ದೆ. ಸೊ ಜೊತೆಗೆ ನಾವಿಬ್ರು ಶೂಟಿಂಗ್ ಮಾಡೋದಕ್ಕಿಂತ ಜಾಸ್ತಿ ನಾವಿಬ್ರು ಲೊಕೇಶನ್ಗಳು ಹುಡುಕಿರೋದೇ ಹೆಚ್ಚು. ಒಂದೊಂದು ಲೊಕೇಶನ್ ಇನ್ನೂ ಅದ್ಭುತವಾದಂತಹ ಲೊಕೇಶನ್ ಸಿನಿಮಾದಲ್ಲಿದೆ. ಸೊ ನೆಕ್ಸ್ಟ್ ಟ್ರೈಲರ್ ಬಿಟ್ಟಾಗ ಅಥವಾ ಟೀಸರ್ ಬಿಟ್ಟಾಗ ನಿಮಗೆ ಖಂಡಿತ, ಅಥವಾ ಹಾಡುಗಳು ಬಿಟ್ಟಾಗ್ಲೂ ಕೂಡ ನಿಮಗೆ ಆ ಲೊಕೇಶನ್ಗಳು ಕಾಣಿಸುತ್ತೆ. ನಿಜವಾಗ್ಲೂ ಬನ್ನಿ ರಾಜ್ರೆ. ಸೊ ನಿಜವಾಗ್ಲೂ ಇವರಿಲ್ಲದೆ ಈ ಸಿನಿಮಾ ಇಷ್ಟು ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ.
ಇವ್ರಿಲ್ಲದೆ ಈ ಸಿನಿಮಾ ಅದ್ಭುತವಾಗಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ನಿಜವಾಗ್ಲೂ ಜೊತೆಲಿ ನಿಂತು ಪ್ರತಿದಿನ ಇಲ್ಲ ಮಳೆ ಬರಲಿ ಕೆಸರಿರ್ಲಿ ಇಲ್ಲ ಅಲ್ಲೇನೋ ಕಷ್ಟ ಆಗ್ತಿದೆ ಅಂತಂದ್ರು ಅವ್ರ ಹುಡುಗರನ್ನೆಲ್ಲ ಅವ್ರು ಹೆಂಗೋ ಕನ್ವಿನ್ಸ್ ಮಾಡ್ಕೊಂಡು ಯಾವ್ದೋ ಬೆಟ್ಟಕ್ಕೆ ಕ್ಯಾಮ್ರಾ ತಗೊಂಡು ಹೋಗ್ಬೇಕು, ಇಲ್ಲ ಏನೋ ಮಾಡ್ತೀನಿ ತಗೊಂಡು ಹೋಗ್ತೀನಿ ಅಂತ ಹೇಳಿ ನಿಂತು ಈ ಸಿನಿಮಾದ ನಿಜವಾದ ಶಕ್ತಿಗಳು ಇವರಿಬ್ರು. ಎಲ್ಲ ಹೇಳಿದ್ದಾರೆ, ನಾನೇನು ಹೇಳ ಎಲ್ಲ ನೀವೇ ಹೇಳ್ಬಿಟ್ಟಿದ್ದೀರಿ. ಒಂದೊಳ್ಳೆ ಕತೆ ಸಿಕ್ಕಿದಾಗ ಯಾರಿಗೂ ಬಿಡೋ ಮನಸ್ಸಾಗಲ್ಲ. ಅಂಥ ವಿಷಯದಲ್ಲಿ ನಾನು ಲಾಸ್ಟ್ಗೆ ಜಾಯ್ನ್ ಆಗಿದ್ದೆ ಈ ಸಿನಿಮಾಗೆ. ಇನ್ನೇನು ಒಂದು 15 days 20 days ಇತ್ತು ಶೂಟ್ ಹೋಗೋ ಟೈಮಲ್ಲಿ. ಆ ಟೈಮಲ್ಲಿ ಲಾಸ್ಟ್ ಮೂಮೆಂಟಲ್ಲಿ ನಾನು ಜಾಯ್ನ್ ಆಗಿದ್ದೆ ಟೀಮ್ಗೆ. ಅಷ್ಟೊತ್ತಿಗಾಗಲೇ ಡೈರೆಕ್ಟ್ರು ಇದೇ ಬ್ಯಾಗ್ರಪ್ಪಲ್ಲಿ ನಾವು ಶೂಟ್ ಮಾಡೋಣ ಅಂತ ಆಲ್ರೆಡಿ ಫಿಕ್ಸ್ ಆಗಿದ್ರು. ಯಾಕಂದ್ರೆ ಅವರು ಹಾಸನ್ನು ನಾವು ಹಾಸನ್ನು ಮೋಸ್ಟ್ಲಿ ಅದೇನೋ ಒಂದೇ ಊರಿರೋದಂತೇನೋ ಕನೆಕ್ಟ್ ಆಯ್ತೋ ಏನೋ ಗೊತ್ತಿಲ್ಲ. ಅಂದರೆ ಆ ಲೊಕೇಶನ್ ಇವ್ರು ಹೇಳ್ದಂಗೆ ಡ್ರೈ ಟೈಮಲ್ಲಿ ನಾವು ಹೋಗಿದ್ದು. ಅವ್ರು ಹೇಳಿದ್ರು ಲಾಸ್ಟ್ ಮಳೆ ಹೋದಾಗ ನಿಮ್ಗೆ ಯಾಕೆ ಈ ಥರ ಇರುತ್ತೆ ಲೊಕೇಶನ್ ಅಂತ. ಒಂದಷ್ಟು ಫೋಟೋಸ್ ಎಲ್ಲ ಆಲ್ರೆಡಿ ಇವರು ನಾವು ಸಿನಿಮಾ ಮಾಡಿ 1 year ಬಿಫೋರೇ ಅವ್ರು ಆಲ್ರೆಡಿ ಶೂಟಿಂಗ್ ಅಂಟಿಂಗ್ ಎಲ್ಲ ಮಾಡಿ ಎಲ್ಲ ಅಷ್ಟೊಂದು ಲೊಕೇಶನ್ಗಳು ಪ್ಲ್ಯಾನ್ ಆಗಿತ್ತು. ಅವ್ರು ಹೇಳ್ದಂಗೆ ನಾವು ಅವರು ತುಂಬ ಲೊಕೇಶನ್ ಹುಡುಕೋದ್ರಲ್ಲಿ ಎಷ್ಟೋ ಕಿಲೋಮೀಟ್ರ್ ಗಟ್ಟಲೆ ಓಡಾಡ್ಬಿಟ್ಟಿದ್ದೀವಿ. ಅದರಲ್ಲಿ ಇವಾಗ ಕಾಣಿಸ್ತಾ ಇದೆ ಆ ಲೊಕೇಶನ್ನು, ಆ ಫೀಲು. ಆಲ್ಮೋಸ್ಟ್ ನೀವು ಆ ಲೊಕೇಶನ್ ಇವಾಗೇನಾರು ಹೋದ್ರೂ ಆ ಲೊಕೇಶನ್ ಯಾರು ಹುಡುಕೋಕ್ಕಾಗಲ್ಲ. ಇಲ್ಲಿ ಶೂಟ್ ಮಾಡಿದ್ದೀವಿ ಅಂದರೆ ಈ ಥರ ಸಿಗಲ್ಲ. ಅವ್ರು ಹೇಳ್ದಂಗೆ 2 months ನಾವು ಶೂಟ್ ಮಾಡಲೇಬೇಕು ಆ ಥರ ಲೊಕೇಶನ್ಗೆ. ಸರ್ ಅದು ಹಾಸನದಲ್ಲಿ ಇರೋದು ಸರ್. ಹಾಸನ ಮತ್ತೆ ಬೇಲೂರು ಮಧ್ಯೆ ಹೋಗುವಾಗ ಒಳಗಡೆ 5 kilometer ಹೋಗಿ ಮತ್ತೆ ಬೆಟ್ಟ ಹತ್ತಬೇಕು ಸರ್. ಸೊ ಒಳಗಡೆ ಇರೋದು, ತುಂಬ ಒಳಗಡೆ ಇರೋದು. ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದು ದೇವಸ್ಥಾನ, ಅದು ನಮ್ದು ಹಾಸನ ಆಗಿರೋದ್ರಿಂದ ಹಾಗಾಗಿ ಅಲ್ಲಿ ಶೂಟ್ ಮಾಡಬೇಕು ಅನ್ನೋದಿತ್ತು, ಹಾಗಾಗಿ ಶೂಟ್ ಮಾಡಿದ್ವಿ ಸರ್. ಮಳೆ ಮಲ್ಲೇಶ್ವರ ದೇವಸ್ಥಾನ ಸರ್. ಮಳೆ ಮಲ್ಲೇಶ್ವರ ದೇವಸ್ಥಾನ ಅಲ್ಲ, ಗುಡ್ಡಕ್ಕೆ ಸಿಕೆ ಗುಡ್ಡ ಅಂತಾರೆ, ದೇವಸ್ಥಾನ ಮಳೆ ಮಲ್ಲೇಶ್ವರ ದೇವಸ್ಥಾನ ಸರ್. ಸೊ ತುಂಬ ಒಳ್ಳೆ ದೇವಸ್ಥಾನ ಅದು. ಅದು ಹಾಸನದವರಿಗೆ ಪ್ರತಿಯೊಬ್ಬರಿಗೂ ಆ ದೇವಸ್ಥಾನ ಗೊತ್ತಿರುತ್ತೆ. ಯಾವಾಗಲೂ ಅಲ್ಲಿ ನೀವು ಬೇಸಿಗೆ ಕಾಲದಲ್ಲಿ ಹೋದ್ರು ಶಿವನ ಲಿಂಗದಿಂದ ನೀರು ಬರ್ತಾನೆ ಇರುತ್ತೆ, ಯಾವಾಗಲೂ ಬರ್ತಾ ಇರುತ್ತೆ. ತುಂಬ ಅದ್ಭುತವಾಗಿದೆ ದೇವಸ್ಥಾನ. ಯಾರು ಹೋಗೋರಿದ್ರೆ ಹೋಗಿ ಬನ್ನಿ, ಟೀಸರ್ ನೋಡಿ, ಖಂಡಿತ ನೋಡಿ ಹೋಗ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಮಳೆಗಾಲದಲ್ಲಿ ಹೋಗಿ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಎಡಿಟರ್ ಹರ್ಷಿತ್ ಪ್ರಭು ಅವರು ದಯವಿಟ್ಟು ಬನ್ನಿ. ಏನಂದರೆ ನಾನು ಲಾಸ್ಟ್ ಸಿನಿಮಾ ನಾನೇ ಎಡಿಟ್ ಮಾಡ್ಕೊಂಡಿದ್ದೆ, ಬಟ್ ಈ ಸಿನಿಮಾ ಬೇಡ ಬೇರೆ ಬೇರೆ ಕೆಲಸಗಳಿರುತ್ತೆ ಅಂತ ಹೇಳಿ. ಸೊ ನಮ್ಮ ಸಿನಿಮಾದ ಎಡಿಟರು ಎಷ್ಟೋ ದಿನ ಗೊತ್ತಿಲ್ಲ ಅವರ ಪರ್ಸ್ನಲ್ ಲೈಫ್ಗಳೆಲ್ಲ. ಸೊ ನಮ್ಮ ಎಡಿಟಿಂಗ್ ಸ್ಟುಡಿಯೋದಲ್ಲಿ ಆಲ್ಮೋಸ್ಟ್ ವರ್ಷಾನುಗಟ್ಲೆಯಿಂದ ಹಗಲು ರಾತ್ರಿ ನನಗಿಂತ ಜಾಸ್ತಿ ದುಡಿತಿರುವಂಥ ಜೀವ ಅದು. ಸಮಟೈಮ್ಸ್ ನಿದ್ದೆ ಬಂದ್ಬಿಟ್ಟು ನಾನು ಮಲಗ್ಬಿಡ್ತೀನಿ ಪಾಪ, ಆದರೂ ಅವರು ಹಗಲು ರಾತ್ರಿ ಕೂತು ಕೆಲಸ ಮಾಡ್ತಾ ಇರ್ತಾರೆ, ನನ್ನ ಜೊತೆನೇ ಇರ್ತಾರೆ. ಎಷ್ಟೋ ದಿನ ಮನೆಗಳಿಗೂ ಹೋಗಿರೋದು ನಮಗೆ ನೆನಪಿಲ್ಲ, ಎಷ್ಟೋ ಆಫೀಸಲ್ಲೇ ಇದ್ಬಿಟ್ಟಿರ್ತೀವಿ. ತುಂಬ ಚೆನ್ನಾಗಿ ತುಂಬ ಪೇಷನ್ಸಿಂದ ಇವರು ನೋಡಿ ನನಗೆ ಪೇಷನ್ಸ್ ಬಂದ್ಬಿಟ್ಟಿದೆ, ಅಷ್ಟು ಪೇಷನ್ಸಿಂದ ಈ ಸಿನಿಮಾನ ಎಡಿಟ್ ಮಾಡಿದ್ದಾರೆ. ಏನಕ್ಕೆ ಅಂತಂದರೆ ಇವತ್ತೇನು ನೀವು ಟೀಸರ್ ನೋಡಿದ್ರಿ, ನಾವೊಂದು 7-8 ವರ್ಷನ ಎಡಿಟ್ ಮಾಡಿದ್ದೀವಿ. ಅದೆಲ್ಲೋ ಇದಾಗ್ತಾ ಇಲ್ಲ, ನನ್ನ ಸ್ಕ್ರಿಪ್ಟ್ ಹೇಳುವೆ ಹೋಗುವೆ, ಇಲ್ಲ ಇದು ವರ್ಕ್ ಆಗ್ತಿಲ್ಲ. ಹೌದಾ ಸರ್, ಸರಿ ಸರ್, ಮತ್ತೊಮ್ಮೆ ಮಾಡ್ತೀನಿ ಸರ್, ಅಷ್ಟೇ ಬಿಟ್ಟು ಯಾವತ್ತೂ ಒಂದು ದಿನನೂ ಕೂಡ ಕೋಪ ಆಗಲಿ ಅಥವಾ ಎಲ್ಲೋ ಒಂದು ಹಿಂಸೆ ಆಗಲಿ ತೋರಿಸ್ಕೊಳ್ಳೋದಿಲ್ಲ. ತುಂಬ ನೀಟಾಗಿ ನಮ್ಮ ಸಿನಿಮಾನ ಎಡಿಟ್ ಮಾಡ್ಕೊ ಬಂದಿದ್ದಾರೆ. ಸೊ ಇವರಿಬ್ಬರ ಜೊತೆಗೆ ಇವರೊಬ್ಬರು ಸೇರ್ಕೊಳ್ತಿದ್ದಾರೆ. ಎಲ್ರಿಗೂ ಪ್ರೇಮದ ಊರಿಗೆ ಸ್ವಾಗತ. ಇಷ್ಟು ದಿವಸ ನಾವು ಎಡಿಟಿಂಗ್ ರೂಮಲ್ಲಿ ಮಾತ್ರ ನೋಡ್ತಾ ಇದ್ದ ನಮ್ಮ ಪ್ರೇಮದ ಊರಿನ ಪ್ರಪಂಚನ ಇವತ್ತು ಆ್ಯಕ್ಚುಲಿ ಮುಂದೆ ಎಲ್ಲ ಟೀಸರ್ ಮೂಲಕ ತೋರಿಸ್ತಿರೋದು, ನಮ್ಮ ಖುಷಿನ ನಿಮ್ಮ ಜೊತೆ ಹಂಚ್ಕೊಂಡಿರೋದು ತುಂಬ ಖುಷಿ ಕೊಡ್ತಾ ಇದೆ. ಸೊ ಇದೇ ಥರ ಇನ್ನೂ ಕೂಡ ನೆಕ್ಸ್ಟ್ ಕಂಟೆಂಟ್ಗಳಲ್ಲಿ ಕೂಡ ನಮ್ಮ ಪ್ರಪಂಚದ ಒಳಗಡೆ ನಿಮ್ಮನ್ನು ಕರೆಸ್ಕೊಂತೀವಿ. ತುಂಬ ದೊಡ್ಡ ಹಿಟ್ ಆದಂಥ ಚುರುಕು ನೋಟವೇ ಸಾಂಗಿನ ಸಾಹಿತ್ಯ ಕೂಡ ಇವರೇ ಬರೆದದ್ದು. ನಮ್ಮ ಸಿನಿಮಾಕ್ಕೂ ಸಾಹಿತ್ಯವನ್ನು ಬರೆದಿದ್ದಾರೆ. ಎಲ್ರಿಗೂ ನಮಸ್ಕಾರ. ಅಪಾಯವಿದೆ ಎಚ್ಚರಿಕೆ ಸಿನಿಮಾದಲ್ಲಿ 3 ಸಾಂಗ್ ನಾನೇ ಬರೆದಿದ್ದೆ. ಅದರಲ್ಲಿ ಚುರುಕು ನೋಟವೇ ಸಾಂಗ್ ತುಂಬ ದೊಡ್ಡ ಹಿಟ್ಟು. ಅದಾದ ನಂತರ ಆ ಹಿಟ್ಟನ್ನು ಗಮನಿಸಿ ಸಿಕ್ಕಿರೋ ಮೊದಲನೇ ಅಪರ್ಚುನಿಟಿ ಇದು ಮನೋ ಸರಿಂದ. ಆ್ಯಂಡ್ ಇದಕ್ಕೆ ಕಾರಣ ನಮ್ಮ ಸುನಾ ಸರ್. ಅಂದರೆ ನಮ್ಮದೇ ಇನ್ನೊಂದು ಟೀಮ್ ಅಂತ ಹೇಳ್ಬೋದು. ಯಾಕಂದರೆ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟ್ರು, ನಮ್ಮ ಸಿನಿಮಾ ಎಡಿಟ್ರು ಹರ್ಷಿತ್ತು, ಈ ಸಿನಿಮಾ ಎಡಿಟ್ರು. ಆ್ಯಂಡ್ ಮನೋ ಸರ್ ಕೂಡ ತುಂಬ ಇಂಥದ್ದೇ ಬೇಕು ಅಂತ ತುಂಬ ಕ್ಲಾರಿಟಿ ಇರುವಂಥ ಒಬ್ಬ ಡೈರೆಕ್ಟ್ರು. ಒಂದು 3 ಸಾಂಗು, 1-2 ಬಿಟ್ ಲೈನ್ಗಳನ್ನೆಲ್ಲ ಬರ್ದಿದ್ದೀನಿ. ಆ್ಯಂಡ್ ಒಳ್ಳೆ ಆಪರ್ಚುನಿಟಿ, ಇಂಥ ಆಪರ್ಚುನಿಟಿ ಕೊಟ್ಟಿದ್ದೆ ಪ್ರೇಮದ ಊರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಪ್ರವೀಣ್ ಅವರು ನಮ್ಮ ಜೊತೆ ತುಂಬ ಶ್ರಮಪಟ್ಟು ನಮ್ಮ ಎಲ್ಲ ಪೋಸ್ಟರ್ಗಳನ್ನು ಬೇರೆ ಬೇರೆ ಕೆಲಸಗಳನ್ನೆಲ್ಲವೂ ಮಾಡ್ತಿರುವಂಥ ನಮ್ಮ ತಂಡದ ಸದಸ್ಯರು. ನಮ್ಮ ಸಿನಿಮಾ ಶುರುವಾದಾಗಿಂದ ನಮ್ಮ ಜೊತೆಲೇ ನಿಂತು ನಮಗೆ ಗೈಡೆನ್ಸ್ ಕೊಡ್ತಾ ನಮ್ಮ ಜೊತೆ ಕೆಲಸ ಮಾಡ್ತಾ ಇರುವಂಥವ್ರು ಪ್ರವೀಣ್ ಅವರು. ಇದ್ರ ಜೊತೆಗೆ ನಮ್ಮ ಸಿನಿಮಾದಲ್ಲಿ ಇಳಾವಿಟ್ಲ ಮೇಡಮ್ ಅವರು, ಜಿಜಿ ಸರ್, ಜೊತೆಗೆ ಸ್ವಾತಿ ಗುರುದತ್ ಮೇಡಮ್ ಅವರು, ನಮ್ಮ ಸುವೀಶ್ ಅವರು, ತುಂಬ ವಿಶೇಷವಾದ ಪಾತ್ರದಲ್ಲಿ ನಮ್ಮ ನವೀನ್ ಬಾಬು ಅವರು, ಅಭಿಷೇಕ್ ಅವರು, ಅಭಿ ಮಹೇಶು,
ಅಕ್ಷಯ್ ಸೊ ಇವರೆಲ್ಲರೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಬಹಳಷ್ಟು ಜನ ಇನ್ನೂ ಕೆಲವು ಕಲಾವಿದರಿದ್ದಾರೆ, ದಯವಿಟ್ಟು ಸ್ಟೇಜ್ ಫಿಯರ್ ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನನ್ನ ಜೊತೆ ಸ್ಕ್ರೀನ್ ಪ್ಲೇ ವಿಚಾರ ಅಂತ ಬಂದ್ರೆ ನನ್ನ ಜೊತೆ ಗಟ್ಟಿಯಾಗಿ ನಿಂತಂದ ನಮ್ಮ ಪ್ರೊಡ್ಯೂಸರ್ ಜೊತೆಗೆ ಅವ್ರಿಗೆ ತುಂಬಾ ಪ್ಯಾಷನೇಟ್ ಪ್ರೊಡ್ಯೂಸರು ದೇವೇಂದ್ರ ಅವರು, ನಮ್ಮ ಕೋ ಡೈರೆಕ್ಟ್ರು ಮೀನಾ ರಘು ಅವರು, ಜೊತೆಗೆ ಇನ್ನೂ ನಮ್ಮ DA ಟೀಮ್ ಇರ್ಬೋದು, VFX ಟೀಮ್ ಇರ್ಬೋದು, ಎಲ್ಲರೂ ತುಂಬಾ ಅದ್ಭುತವಾಗಿ ಕೆಲಸ ಮಾಡಿದ್ದಾರೆ. ಅಂಡ್ ನಮ್ಮ ತಂಡದಲ್ಲಿ ಇನ್ನೊಬ್ರಿಗೆ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು, ನಮ್ಮ ಪ್ರಕೃತ್ ಅಂತ ಹೇಳಿ ಹುಡುಗ. ನಾವು ಬಿಕಾಸ್ ನಮ್ಮ ಡೈರೆಕ್ಟರ್ ಟೀಮ್ನ ತಂಡದ ಸದಸ್ಯ, ನಾನೊಬ್ಬರಿಂದ ನಾನು ಕನ್ಸು ಕಟ್ಟಿದ ಮಾತ್ರಕ್ಕೆ ಯಾವುದನ್ನು ನಾನೊಬ್ಬರಿಂದ ಮಾಡೋಕ್ಕಾಗಲ್ಲ, ಒಬ್ಬನ ಕೆಲಸ ಅಲ್ಲ ಇದು. ನಾಳೆ ಈ ಸಿನಿಮಾ ರಿಲೀಸ್ ಆಗುತ್ತೆ, ಡೆಫಿನೆಟ್ಲಿ ನಿಮ್ಮ ನಂಬಿಕೆ ನೀವು ಅನ್ಕೊಂಡಿರೋ ಥರ ಈ ಸಿನಿಮಾ ಜನಕ್ಕೆ ಖಂಡಿತ ಇಷ್ಟ ಆಗೇ ಆಗುತ್ತೆ. ಅದು ಎಲ್ಲರೂ ಹೇಳ್ತಾರೆ, ನಾನು ಹೇಳ್ತಿದ್ದೀನಿ, ಬಟ್ ಇಷ್ಟ ಆಗುತ್ತೆ. ಅವತ್ತು ಇಷ್ಟ ಆದ ದಿನ ಖಂಡಿತ ನೀವು ನನಗಿಂತ ಜಾಸ್ತಿ ನಮ್ಮ DOP ಬಗ್ಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಬಗ್ಗೆನೇ ಮಾತಾಡ್ತೀರಾ, ಎಡಿಟರ್ ಬಗ್ಗೆನೇ ಮಾತಾಡ್ತೀರಾ. ಸೊ ನನಗಿಂತ ಜಾಸ್ತಿ, ಬಿಕಾಸ್ ಅವರು 3 ಜನ ಇಲ್ಲದೆ ಈ ಸಿನಿಮಾ ತುಂಬಾ ಕಷ್ಟ ಆಗ್ತಿತ್ತು ಏನು ಮಾಡ್ಲಿಕ್ಕೆ. ಪ್ರೊಡ್ಯೂಸರು ನಾವು ಬಿಡಿ, ಅದೀಗ ಪ್ರೊಡ್ಯೂಸರು ಇದು ಮಾಡ್ಕೊಂಡಿದ್ದಾರೆ, ಏನೋ ನಾವು ಮಾಡಬೇಕು ಅನ್ಕೊಂಡಿದೀವಿ, ಬಟ್ ಇವರೆಲ್ಲರ ಸಪೋರ್ಟ್ ಇಲ್ದಲೆ ಸಿನಿಮಾ ಆಗಲ್ಲ. ಬಟ್ ಹಾಗಂತ ನನ್ನ ಮರಿಬೇಡಿ, ಇವ್ರನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡಿರೋದು ನಾನೇ, ಅದನ್ನ ಮಾತ್ರ ಮರಿಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರಾದ್ರೂ ಹೆಸರು ಮರ್ತಿದ್ರೆ ದಯವಿಟ್ಟು ಕ್ಷಮಿಸಿ, ನನಗೆ ಸ್ವಲ್ಪ ಮೊದಲೇ ಕಷ್ಟ ಮಾತಾಡೋದು. ಆ್ಯಂಡ್ ರಘು ಸರ್, ಮಂಡ್ಯದಿಂದ ಇಲ್ಲಿವರೆಗೂ ಬಂದಿದ್ದೀರಾ, ನಾನು ಒಂದು ಫೋನ್ ಮಾಡಿದ್ದಕ್ಕೆ ಇಲ್ಲಿವರೆಗೂ ಬಂದಿದ್ದೀರಾ ಸರ್. ಸೊ ಥ್ಯಾಂಕ್ ಯು ಸೋ ಮಚ್ ಈ ಟೀಸರ್ ಲಾಂಚ್ ಮಾಡಿದ್ದಕ್ಕೆ. ನೀವು ಇಲ್ಲೇ ಇದ್ರೆ ಈ ಸಿನಿಮಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಿರ್ಲಿಲ್ಲ. ಆ್ಯಂಡ್ ಸರ್, ಶ್ರೀ ಸರ್, ಯಾಕಂದರೆ ನನ್ನ ನಂಬಿ ಈ ಟೈಮಲ್ಲಿ ನಾನು ಹಿಂಗೆ ಶೂಟ್ ಮಾಡೋದು, ಇದೇ ಟೈಮಲ್ಲೇ ಮಾಡಬೇಕು, ಇದರಲ್ಲೇ ಮಾಡಬೇಕು, ನೀವು ಹೀಗೆ ಇರಬೇಕು, ಕಪ್ಪಗಾಗಬೇಕು, ಎಲ್ಲದಕ್ಕೂ ಒಪ್ಕೊಂಡ್ರು. ಯಾಕೆ ಮಾಡಿದ್ರೋ ಗೊತ್ತಿಲ್ಲ, ಕತೆ ಇಷ್ಟ ಆಗಿದೆ ಅಂತ ನಂಬಿದ್ದೀನಿ. ಬಟ್ ನಿಮ್ಮ ಸಪೋರ್ಟು ಸರ್, ಶ್ರೀ ಅವರ ಸಪೋರ್ಟು ಈ ಸಿನಿಮಾಗೆ ಎಷ್ಟಿದೆ ಅನ್ನೋದನ್ನ ನಾನು ಹೇಳಕ್ ಹೋದ್ರೆ ತುಂಬ ಹೊತ್ತಾಗ್ಬಿಡುತ್ತೆ, ಬೇಡ. ಯಾಕಂದ್ರೆ ನಾನೇ ರಂಗಾಯಣ ರಘು ಸರ್ ಬೇಕು ಅಂತ ಅಂದ್ಕೊಂಡಾಗ ಒಂದೇ ಶೆಡ್ಯೂಲಲ್ಲಿ ಮಾಡಬೇಕು, ರಘು ಸರ್ನ ಹೆಂಗಪ್ಪ ಹೋಗಿ ಕೇಳೋದು, ಅವ್ರು ಬ್ಯುಸಿ ಇರ್ತಾರೆ ಅಂತ ಇದ್ದಾಗ ಶ್ರೀ ಅವರು ರಘು ಸರ್ ಹತ್ರ ಮಾತಾಡಿ, ಇಲ್ಲ ನಂಗೆ ರಂಗಾಯಣ ರಘು ಸರ್ ಅವರೇ ಬೇಕು, ನಿನ್ ಬಾಯಿಲಿ ಅಂತ ಹೇಳ್ಬಿಟ್ಟು ರಘು ಸರ್ ಅವ್ರನ್ನ ಕರ್ಕೊಂಡೋಗಿ ಅವ್ರನ್ನ ಒಪ್ಸ್ಕೊಂಡು ಕರ್ಕೊಂಡ್ ಬಂದಿದ್ದು ನಮ್ಮ ಶ್ರೀ ಅವರು. ಅವ್ರ ಸಪೋರ್ಟ್ನ ನಾನು ಮಾತಾಡಿದ್ರೆ ಆಗಲ್ಲ, ಈ ಸಿನಿಮಾ ಗೆಲ್ಸಿದ್ರೇನೆ ಅವರಿಗೆ, ಅವರೆಲ್ಲರ ಸಪೋರ್ಟಿಗೆ ಬೆಲೆ. ತಪಸ್ವಿ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ರಮಿಕಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ತೆ. ಮಾಧ್ಯಮ ಮಿತ್ರರಿಗೆ ನಮಸ್ತೆ. ನಮ್ಮ ಮಾಧ್ಯಮದವ್ರಿಗೆ ಓಕೆನಾ, ಮಾಧ್ಯಮದವ್ರಿಗೆ ಒಂದು ಮಾತು ಕೇಳಬೇಕು. ನಿಮಗೆ ಇಷ್ಟ ಆಯ್ತಾ ಟೀಸರು? ಏನನ್ನಿಸ್ತು? ಓಕೆನಾ? ಥಮ್ಸ್ ಅಪ್. ಓಕೆ, ಥ್ಯಾಂಕ್ ಯು. ಸೊ ಬಂದಿರೋ ಎಲ್ಲ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ಸ್. ಆ್ಯಂಡ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆಮೇಲೆ ಮೊದಲನೇ ಸಲ ಒಂದು ಪ್ರೆಸ್ ಮೀಟ್ ಹೇಗಿರುತ್ತೆ ಮತ್ತು ಎಷ್ಟು ಕ್ಯಾಮ್ರಾಗಳಿರುತ್ತೆ, ನಾವುಗಳೆಲ್ಲ ಸ್ಟೇಜ್ ಮೇಲೆ ಹೇಗೆ ಮಾತಾಡ್ತೀವಿ, ಏನು ಮಾತಾಡ್ತೀವಿ, ಎಲ್ಲದನ್ನು ಕಣ್ಣಾರೆ ವಿಟ್ನೆಸ್ ಮಾಡೋದಕ್ಕೆ ಮೊದಲನೇ ಸಲ ನನ್ನ ವೈಫ್ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ತುಂಬ ಕ್ಯಾಮ್ರಾ ಶೈ ಇದೆ, ಎಲ್ಲ ಕ್ಯಾಮ್ರಾಗಳನ್ನ ತಪ್ಪಿಸ್ಕೊಂಡು ಇಲ್ಲಿ ಬಂದು ಕೂತಿದ್ದಾರೆ. ಆ್ಯಕ್ಚುಲಿ ಎಲ್ಲ ಸಿನಿಮಾಗಳನ್ನ ಯೂಶ್ವಲಿ ನಾವೇನು ಮಾಡ್ತೀವಿ, ಮುಹೂರ್ತನ ದೇವಸ್ಥಾನದಲ್ಲಿ ಪೂಜೆ ಮಾಡ್ತೀವಿ ಮತ್ತು ಕ್ಲ್ಯಾಪ್ ಮಾಡ್ತೀವಿ. ಈ ಥರ ಒಂದು ಪೂಜೆ ಶುರು ಮಾಡಿ ಎಲ್ಲ ಒಂದು ಪ್ರೆಸ್ ಮೀಟು ಮತ್ತೊಂದು ಮಾಡು ಒಂದು ಸಿನಿಮಾನ ಶುರು ಮಾಡ್ತೀವಿ. ನಾವು ಈ ಸಿನಿಮಾನ ಭೂಮಿನ ಪೂಜಿಸಿ ಶುರು ಮಾಡಿದ್ದೀವಿ. ಯಾಕೆ ಅನ್ನೋದನ್ನು ನೀವು ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿಂದನೇ ಈ ಸಿನಿಮಾದ ವಿಶೇಷತೆಗಳು ಶುರು ಆಗುತ್ತೆ. ಈಗ ನಾನು ಯೂಶ್ವಲಿ ಯಾರ ಬಗ್ಗೆನೂ ಈ ಸಿನಿಮಾದ ಕತೆ ಕೇಳಿ ಮತ್ತು ಪಾತ್ರ ಕೇಳಿದಾಗ ನನಗೆ ಶಾಕ್ ಜೊತೆಗೆ ಸರ್ಪ್ರೈಸ್ ಆಯಿತು. ಬಿಕಾಸ್ ನನ್ನ ಮೂತಿಗೆ ಯೂಶ್ವಲಿ ಏನು ಮಾಡ್ತಾರೆ, ಒಂದು ಲವರ್ ಬಾಯ್ ಅಥವಾ ಸಿಟಿಲಿರೋ ಹುಡುಗ, ಇಲ್ಲ ಒಂದು ಬಿಸ್ನೆಸ್ ಮ್ಯಾನ್, ಇಲ್ಲ ಒಬ್ಬ ಕಾಲೇಜ್ ಸ್ಟೂಡೆಂಟ್, ಜಾಸ್ತಿ ಕಾಲೇಜ್ ಸ್ಟೂಡೆಂಟ್ ಪಾತ್ರಗಳನ್ನು ಮಾಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ಇವರು ಮನೋಜ್ ಕುಮಾರ್ ಅಂತ ಡೈರೆಕ್ಟ್ರು ಬಂದ್ಬಿಟ್ಟು, ಅದು ಅಂತಿಂಥ ಡೈರೆಕ್ಟರ್ ಅಲ್ಲ, ನ್ಯಾಷನಲ್ ಅವಾರ್ಡ್ ವಿನ್ ಆಗೋದು ಸಾಮಾನ್ಯ ವಿಷಯ ಅಲ್ಲ. ಅದು ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಾಗಿಲ್ಲದೆ ಇರ್ಬೋದು, ಬಟ್ ನ್ಯಾಷನಲ್ ಅವಾರ್ಡ್ ಅನ್ನೋದು ಒಂದು ಅವಾರ್ಡ್ನ ರಿಸೀವ್ ಮಾಡೋದು, ಅದಕ್ಕೆ ನಮ್ಮದೆಲ್ಲ ಯಾವ ಸಾಧನೆನೂ ಇಲ್ಲ. ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ನನ್ನ ಪ್ರಕಾರ. ಅದು ಅಂಥ ಡೈರೆಕ್ಟ್ರು ಬಂದು ನನ್ನ ಹತ್ರ ಕೇಳ್ತಾರೆ, ಈ ಒಂದು ರೈತನ ಪಾತ್ರ, ಊರಲ್ಲಿರೋವಂಥ ಒಬ್ಬ ಸಂತುವಿನ ಪಾತ್ರ ನೀವು ಮಾಡಿ ಅಂತ. ನನಗೆ ಎಲ್ಲೋ ತಮಾಷೆಗೆ ಸುಮ್ಮನೆ ಒಂದು ಆಪ್ಷನ್ ಇಟ್ಕೊಂಡು ಕೇಳ್ತಿದ್ದೀರ ಅಂತ ಅಂದ್ಕೊಂಡೆ. ಇಲ್ಲ, ಪ್ರೊಡ್ಯೂಸರು ಡೈರೆಕ್ಟ್ರು ಇಬ್ಬರು ರೆಡಿಯಾಗಿ ಇವನ್ನೇ ಹಾಕೊಂಡು ಮಾಡಬೇಕು ಅಂತ ನನ್ನ ಹತ್ರ ಬಂದು ಕೇಳಿದ್ರು. ನನಗೆ ಇಂಥ ಅವಕಾಶಕ್ಕೆ ತುಂಬ ಕಾಯ್ತಿದೆ. ಯಾಕಂದರೆ ಈಗ ನಾವು ಕಲಾವಿದರು ಆ್ಯಕ್ಟ್ ಮಾಡ್ತಿರೋದೇ ಬೇರೆ ಬೇರೆ ಪಾತ್ರಗಳನ್ನು ಮಾಡೋಕ್ಕೋಸ್ಕರ. ಅಂಥದ್ರಲ್ಲಿ ಒಳ್ಳೆ ಆಪರ್ಚುನಿಟಿ ಬಂತಲ್ಲ ಅಂತ ಒಪ್ಕೊಂಡಾದ್ಮೇಲೆ ನನಗೆ ಅಫ್ಕೋರ್ಸ್ ಕಾನ್ಫಿಡೆನ್ಸ್ ಇರಲಿಲ್ಲ. ಒಬ್ಬ ರೈತನಾಗಿ ಅಫ್ಕೋರ್ಸ್ ಈ ಪಂಚೆ ಮತ್ತು ಲುಂಗಿ ಕಟ್ಟೋದನ್ನ ಡೈರೆಕ್ಟ್ರ್ ಹೇಳ್ಕೊಟ್ಟಿದ್ದು. ಇವತ್ತು ಕೂಡ ಅದನ್ನೇ ಹಾಕೋ ಬನ್ನಿ ಅಂತ ಹೇಳಿದ್ರು.
ಇದು ಹೆಂಗೆ ನನಗೆ ಈಗ ಆ ಬಾಡಿ ಲ್ಯಾಂಗ್ವೇಜ್ ಬರಬೇಕು ಆ್ಯಂಡ್ ಹಿ ಈಸ್ ವೆರಿ ಪರ್ಟಿಕ್ಯುಲರ್. ಪ್ರತಿಯೊಂದು ನಾವು ಮಾತಾಡೋ ಶೈಲಿ ಮತ್ತು ನಡೆದಾಡೋ ಶೈಲಿ ರೈತರಿಗೆ ಒಂದು ಬೇರೆ ಥರನೇ ಗೊತ್ತಿರುತ್ತೆ. ಅವ್ರ ಬಾಡಿ ಲ್ಯಾಂಗ್ವೇಜ್ ಚೆನ್ನಾಗಿರುತ್ತೆ. ರಿಯಲ್ ಲೈಫ್ ಹೀರೋಗಳು ನಾವು ಯಾರನ್ನು ಬೇಕಾದರೂ ಇಮಿಟೇಟ್ ಮಾಡ್ಬೋದು, ಅವ್ರನ್ನ ಇಮಿಟೇಟ್ ಮಾಡೋಕ್ಕಾಗಲ್ಲ ಪ್ರಾಕ್ಟೀಸ್ ಮಾಡ್ದೇನೆ. ಸೊ ಏನು ಮಾಡಿದೆ, ಸೊ ನಾನೇನು ಮಾಡಿದೆ, ಒಂದು ತಿಂಗಳು ಮಂಡ್ಯದ ಹತ್ರ ಒಂದು ಹಳ್ಳಿಲಿ ಅನೇಂಬಾಡಿ ಅಂತ ಒಂದು ಊರು, ಅಲ್ಲಿ ವ್ಯವಸಾಯ ಮಾಡೋದಕ್ಕೆ ಆಳುಗಳು ಬೇಕು ಅಂತ ಕೇಳ್ಪಟ್ಟೆ. ಸೊ ನಾನು ರೆಡಿ ಆದೆ, ಒಂದು ತಿಂಗಳು ಆಳಾಗಿರ್ತೀನಿ, ನಿಮ್ಮ ಜೊತೆಗೆ ಏನೇನೆಲ್ಲ ಹೇಳ್ಕೊಡ್ತೀರಾ ಕಲ್ತ್ಕೋತೀನಿ ಅಂತ. ನಮ್ಮ ಚಿಕ್ಕಪ್ಪ ಕರ್ಕೊಂಡೋದ್ರು ಅಲ್ಲಿಗೆ. ಒಂದು ತಿಂಗಳು ಅಲ್ಲೇ ಇದೆ. ಬೆಳಗ್ಗೆ 5:45 ನನ್ನ ದಿನಚರಿ ಶುರು ಆಗೋದು. ಹಾಲು ಕರೀದಿಂದ ಹಿಡಿದು ಹಾಲನ್ನ ಡೈರಿಗೆ ತೊಗೊಂಡೋಗಿ ಕೊಟ್ಟು, ಮತ್ತು ಹಸುಗಳನ್ನ, ಕುರಿಗಳನ್ನ, ಮೇಕೆಗಳನ್ನ ಮೇಯೋದಕ್ಕೆ ಕರ್ಕೊಂಡು ಹೋಗ್ತಿದ್ದೆ. ಅಲ್ಲಿ ಹೋಗಿ ನೇಗಿಲು ಹಿಡ್ಕೊಂಡು ಕಟ್ಕೊಡೋರು, ಅದನ್ನ ಅಲ್ಲಿ ಬೇಸಾಯ ಹೊಡಿತಿದ್ದೆ. ಸೊ ಇದೇ ಥರ ಆಗ್ತಿತ್ತು. ಆಮೇಲೆ 10 ಗಂಟೆ ಮೇಲೆ ಒಂದಷ್ಟು ಹುಡುಗರು ಹಳ್ಳೀಲಿ ಊರಲ್ಲೆಲ್ಲ ಪರಿಚಯ ಆಗಿರೋರ ಜೊತೆ ಎಲ್ಲ ಎತ್ತುಗಳನ್ನ ಕರ್ಕೊಂಡು ಗಾಡಿಗೆ ಕಟ್ಕೊಂಡೆಲ್ಲ ರೌಂಡ್ ಹಾಕ್ತಿದ್ವಿ. ಅದೊಂಥರ ಬೇರೆ ಥರನೇ ಒಂದು ಪ್ರಪಂಚ ಆಗಿತ್ತು. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಒಂದು ವಾರ ತುಂಬ, ಟು ಬಿ ವೆರಿ ಫ್ರಾಂಕ್, ತುಂಬ ಕಷ್ಟ ಆಯಿತು. ಇಷ್ಟೊಂದು ಬಿಸಿಲಲ್ಲಿ ಇವೆಲ್ಲ ಬೇಕಾ ನನಗೆ ಅಂತ. ಬಟ್ ಆಮೇಲೆ ಒಂದು ತಿಂಗಳು ಮುಗಿತಾ ಬಂದಾಗ ವಾಪಸ್ ಹೋಗ್ಬೇಕಾ ಬೆಂಗಳೂರಿಗೆ ಅಂತ ಅನ್ಸೋದಕ್ಕೆ ಶುರು ಆಯಿತು. ಬೆಳಗ್ಗೆನೇ ಪಾಪ ಮುದ್ದೆ ಅದು ಇದೆಲ್ಲ ಕೊಟ್ಬಿಟ್ಟು ನನಗೆಲ್ಲ ಬೆಳಗ್ಗೆ ಆ್ಯಕ್ಚುಲಿ 7 ಗಂಟೆಗೆ ಮುದ್ದೆ ಬಸ್ಸಾರೆಲ್ಲ ಕೊಡೋರು, ಅದನ್ನು ತಿನ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡ್ತಿದ್ದೆ. ಮತ್ತು ಸಂಜೆ ಹಾಲು ಕರೆಗೆ ಹೋಗ್ತಿದ್ದೆ, ಡೈರಿಗೆ ಹಾಕಿ ಬರ್ತಿದ್ದೆ. ಸೊ ತುಂಬ ಚೆನ್ನಾಗಿತ್ತು ಅದೊಂದು ಲೈಫ್ ಸ್ಟೈಲು. ಸೊ ಸಿನಿಮಾ ಹೇಗೆ ಬಂದಿದೆ, ಚೆನ್ನಾಗಿ ಬಂದಿದೆ, ಅತ್ಯದ್ಭುತವಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ, ಇವೆಲ್ಲ ಸೆಕೆಂಡ್ರಿ. ಒಂದು ಪಾತ್ರನ ಮಾಡೋದಕ್ಕೆ ಇಷ್ಟೆಲ್ಲ ಒಂದು ಎಕ್ಸ್ಪೀರಿಯನ್ಸ್ ಆಯ್ತಲ್ಲ, ಇದನ್ನ ಲೈಫ್ ಟೈಮಲ್ಲಿ ನೆನ್ಪಿಟ್ಕೋತೀನಿ. ಆ್ಯಂಡ್ ಆ ಫ್ಯಾಮಿಲಿಯಲ್ಲಿ ಅವರು ನಾಗಣ್ಣ ಮತ್ತು ಅವ್ರ ಫ್ಯಾಮಿಲಿಗೆ ತುಂಬ ಒಂದು ಊರಲ್ಲಿ ಒಂದು ಚಿಕ್ಕ ಮನೇಲಿ ಇರುವಂಥ ಒಂದು ಫ್ಯಾಮಿಲಿ, ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಂಡ್ರು. ಥ್ಯಾಂಕ್ಸ್ ಹೇಳ್ತೀನಿ ವೇದಿಕೆ ಮುಖಾಂತರ. ಆ್ಯಂಡ್ ನಾನು ಈ ಟೆಕ್ನಿಷಿಯನ್ಸ್ ಆಗಲಿ, ನಮ್ಮ ಮೊದಲನೇದಾಗಿ ಡೈರೆಕ್ಟರ್ ಬಗ್ಗೆ ಹೇಳಬೇಕು. ನಾನು ಯೂಶಲಿ ಏನು ಗೊತ್ತಾ, ಒಬ್ಬರು ಮುಂದೆ ಒಬ್ರು ಯಾವತ್ತೂ ಹೊಗಳಿಲ್ಲ, ನೀವು ಗ್ರೇಟು, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ, ಇಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ. ಸೊ ನನಗೆ ಒಂಥರ ಮುಜುಗರ ಆಗ್ತಿದೆ ಹೇಗೆ ಹೊಗಳೋದು ಇವ್ರನ್ನ ಅಂತ. ಬಿಕಾಸ್ ಇವ್ರ ಮುಂದೆ ಬಿಟ್ಟು ಬೇರೆ ಎಲ್ಲರ ಮುಂದೆನೂ ಮಾತಾಡಿರ್ತೀನಿ, ಕೆಲಸ ಎಷ್ಟು ಚೆನ್ನಾಗಿ ಆಗಿ ಬರ್ತಿದೆ, ಏನೇನೆಲ್ಲ ಮಾಡ್ತಿದ್ದೀವಿ ಅಂತ. ಯಾವತ್ತೂ ಹೊಗಳಿಲ್ಲ. ನಾವು ಹೆಂಗೆ ಅಂದರೆ, ಈಗ ನಮ್ಮಿಬ್ರದ್ದು ಬಾಂಡಿಂಗ್ ಕೆಮಿಸ್ಟ್ರಿ ಹೀಗಿದೆ ಅಂದರೆ, ನನ್ನ ಹುಡುಗಿ, ನನ್ನ ವೈಫೇ ಹೊಟ್ಟೆ ಹುರ್ಕೊಳ್ಳೋಷ್ಟು ಆ ಬಾಂಡಿಂಗ್ ಇದೆ. ಫೋನಲ್ಲಿ ಮಾತಾಡ್ತಿದ್ರು ಅಥವಾ ಮೀಟ್ ಮಾಡಿದ್ರು ಕೂಡ, ಏನು ಮಾಡಿದ್ರು ಕೂಡ ನಾವು ಟೈಮ್ ಕೊಡೋಕ್ಕೆ ಆಗ್ತಿಲ್ಲ ಮನೇಲಿ. ಹಂಗಾಗ್ಬಿಟ್ಟಿದೆ ಮನೋಜ್ ಸರ್ ಜೊತೆಗೆ. ಏನಾದರೂ ಕೆಲಸಕ್ಕೋಸ್ಕರ ಹೊಡೆದಾಡ್ತೀವಿ. ನೆನ್ನೆ ರಾತ್ರಿ ಕೂಡ 1 ಗಂಟೆವರೆಗೂ ಹೊಡೆದಾಡಿದ್ದೀವಿ ಫೋನಲ್ಲಿ. ಸೊ ಆ್ಯಂಡ್ ಥ್ಯಾಂಕ್ ಯು ಮನೋಜ್ ಸರ್, ಈ ಒಂದು ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿಕೊಂಡು ಎಷ್ಟು ಚೆನ್ನಾಗಿ ತೋರಿಸಿದ್ದೀರಾ. ಆ್ಯಂಡ್ ನಮ್ಮ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಈ ಸಿನಿಮಾದಿಂದನೂ ನಿಮಗೆ ಫಿಲ್ಮ್ ಫೇರು, ಸೈಮಾ ಎಲ್ಲ ಥರದ ಅವಾರ್ಡ್ ಬರಲಿ, ಎಲ್ಲದಕ್ಕಿಂತ ದೊಡ್ಡ ಅವಾರ್ಡು ಜನರು ಪ್ರೀತಿ ಸಿಗಲಿ ನಿಮಗೆ ಅಂತ ನಾನು ಆಶಿಸ್ತೀನಿ. ಆ್ಯಂಡ್ ನಾನು ಯೂಶಲಿ ಅಣ್ಣವ್ರದ್ದು, ವಿಷ್ಣು ಸರ್ದು, ಅನಂತ್ನಾಗ್ ಸರ್ದು ಇದೆಲ್ಲ ಕೇಳ್ತಿರ್ತೀನಿ, ಸೆಟ್ಟಲ್ಲಿ ಹೇಗೆ ಕೆಲಸ ಮಾಡೋರು, ಎಷ್ಟು ಚೆನ್ನಾಗಿ ಡೈಲಾಗ್ ಹೇಳೋರು ಅಂತ ಎಲ್ಲ. ನಾನು ಅದು ಕಂಡಾರೆ ಆ ಎಕ್ಸ್ಪೀರಿಯನ್ಸಲ್ಲಿ ಏನೇನೆಲ್ಲ ಕೇಳಿ ಅವ್ರದ್ದೆಲ್ಲ ಕಥೆಗಳು ಹೇಗೆ ಕೇಳಿದ್ನೋ, ನಮ್ಮ ಜನ್ರೇಷನ್ಗೆ ಆ ಥರ ಒಂದು ಎಕ್ಸ್ಪೀರಿಯನ್ಸ್ ಸಿಗುವಂತಹ ಅಂಥವ್ರ ಜೊತೆ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ. ಅದು ರಂಗಣ ರಘು ಸರ್ ನಾನು ಕಂಡಂತಹ ಅತ್ಯಂತಹ ತುಂಬ ಹಿರಿಯ ಅಜಾನುಭಾವ ಪ್ರತಿಭೆಯಲ್ಲಿ, ದೈತ್ಯ ಪ್ರತಿಭೆ ಅಂತಲೇ ಹೇಳ್ಬೋದು ಅವ್ರನ್ನ. ಯೂಶಲಿ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನ್ ಹೋಗಿಲ್ಲ ಅಂತ ಒಂದು ಕೊರಗಿತ್ತು ನನಗೆ, ಬಟ್ ಆ್ಯಕ್ಟಿಂಗ್ ಇನ್ಸ್ಟಿಟ್ಯೂಷನಲ್ಲೇ ಕೆಲಸ ಮಾಡಿದೆ ಅಂತ ಒಂದು ಈಗ ಖುಷಿ ಇದೆ. ಆ್ಯಂಡ್ ಇನ್ನೊಂದು ನಮ್ಮ ಹೀರೋಯಿನ್ ಬಗ್ಗೆ ಹೇಳಬೇಕು. ಇಬ್ಬರು ಹೀರೋಯಿನ್ಸ್ ತುಂಬ ಮುದ್ದಾಗಿ ಕಾಣಿಸಿದ್ದಾರೆ, ರಮಿಕಾ ಮತ್ತು ತಪಸ್ವಿನಿ ಅವರು. ತುಂಬ ಚೆನ್ನಾಗಿತ್ತು ಅವ್ರ ಜೊತೆ ವರ್ಕ್ ಮಾಡೋದು, ಬಿಕಾಸ್ ಪ್ರತಿಯೊಬ್ಬರಿಂದನೂ ಏನಾದರೂ ಕಲಿದಿದ್ದೇ ಇರುತ್ತೆ. ಥ್ಯಾಂಕ್ ಯು ನನ್ನ ಜೊತೆ ಆ್ಯಕ್ಟ್ ಮಾಡಿದ್ದಕ್ಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. ಆ್ಯಂಡ್ ನನ್ನ ಫೇವ್ರೆಟ್ DOP ರಾಜ್ಕಾಂತ್ ಅಂದರೆ ಈ ಕ್ರೇನ್ ಮೇಲೆಲ್ಲ ಕೂತ್ಕೊಂಡಾಗ ನಾವು ಬೆಟ್ಟ ಗುಡ್ಡ ಮೇಲೆಲ್ಲ ನಾವೇನು ಶೂಟ್ ಮಾಡಿದ್ದೀವಿ, ಅಲ್ಲಿ ತುಂಬ ಈಸಿ ಅಲ್ಲ, ಅದು ಸಿಕ್ಕಾಪಟ್ಟೆ ರಿಸ್ಕಿ ಇತ್ತು. ಎಷ್ಟು ಅಡಿ ಮೇಲೆಲ್ಲ ಕೂತ್ಕೊಳ್ಳೋರು, ನಮಗೆ ಟೆನ್ಷನ್ ಆಗೋದು ಡೈಲಾಗ್ ಹೇಳಬೇಕಾದ್ರೆ, ಹೆಂಗೆ ಇದು ಮುಗಿಸ್ಬೋಣ ಬೇಗ ರಿಸ್ಕಲ್ಲಿ ಕೂತಿದ್ದಾರೆ ಅಂತ. ಥ್ಯಾಂಕ್ ಯು ರಾಜ್ ಸರ್. ಆ್ಯಂಡ್ ಮ್ಯೂಸಿಕ್ ಅಂತ ಬಂದಾಗ ಯೂಶಲಿ ಸುನಾರ್ ಸರ್ ಮ್ಯೂಸಿಕ್ ಡೈರೆಕ್ಟರ್. ಆ್ಯಂಡ್ ಒಬ್ಬ ಹೀರೋಗೆ ಒಳ್ಳೆ ಕತೆ ಸಿಗುತ್ತೆ, ಡೈರೆಕ್ಷನ್ ಆಗಿ ಒಳ್ಳೆ ಡೈರೆಕ್ಟರ್ ಸಿಗ್ತಾರೆ, ಮತ್ತು ಲೊಕೇಶನ್ ಆಗಲಿ, ಮತ್ತೊಂದಾಗಲಿ, ಕಾಸ್ಟ್ಯೂಮ್ ಆಗಲಿ, ಎಲ್ಲವೂ ಸಿಗುತ್ತೆ. ಬಟ್ ಮ್ಯೂಸಿಕ್ ಅಂತ ಬಂದಾಗ ನಿಜವಲ್ಲೂ ಪುಣ್ಯ ಮಾಡಿರಬೇಕು ಅಂತ ನಾನು ಹೇಳ್ತೀನಿ. ಬಿಕಾಸ್ ಸುಮಾರು ಜನ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಆಗಿರಲಿ, ತುಂಬ ಜನ ಆ್ಯಕ್ಟರ್ಸ್ಗೆ ತುಂಬ ಆ ಮ್ಯೂಸಿಕ್ ಅನ್ನೋದನ್ನು ಕೂಡ ಯಾವತ್ತೂ ನಾವು ಲೈಫ್ ಟೈಮ್ ನೆನಪಲ್ಲಿ ಇಟ್ಕೋತೀವಿ. ಆ ಥರ ಒಂದು ಒಳ್ಳೆ ಮ್ಯೂಸಿಕ್ ಸಿಕ್ಕಿದೆ.
ಥ್ಯಾಂಕ್ ಯು ಸಿನ್ಹಾ ಸರ್, ಥ್ಯಾಂಕ್ ಯು. ಆ್ಯಂಡ್ ಲಿರಿಕ್ಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ, ಥ್ಯಾಂಕ್ ಯು. ಆ್ಯಂಡ್ ಆರಾಧ್ಯ ಅವರು ಫ್ರೆಂಡ್ ಪಾತ್ರ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗ ಮಲಯಾಳಂ ಸೀರಿಯಲ್ ಎಲ್ಲ ಆ್ಯಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ನನ್ನ ಫ್ರೆಂಡ್ಸ್ ಅಭಿ ಮತ್ತು ಅಭಿ ಮಹೇಶ್ ಇಬ್ಬರು ಬಂದಿಲ್ಲ ಅನ್ಕೋತೀನಿ. ಓಕೆ, ಅವ್ರಿಗೆ ಥ್ಯಾಂಕ್ಸ್. ಆ್ಯಂಡ್ ದೇವೇಂದ್ರ ಸರ್, ರಮೇಶ್ ಸರ್ ಮತ್ತು ಪ್ರಶಾಂತ್ ಸರ್ ಈ ಮೂರು ಆಧಾರ ಸ್ತಂಭದಾಗಿ ನಿಂತಿದ್ದಾರೆ ಇದರಲ್ಲಿ ಸಿನಿಮಾದ ನಿರ್ಮಾಪಕರಾಗಿ. ಇವರು ಬರೀ ನಿರ್ಮಾಪಕರಾಗಿ ಏನಾಗ್ತಿದೆ, ಎಷ್ಟು ಖರ್ಚಾಗ್ತಿದೆ ಅದನ್ನೆಲ್ಲ ಜೊತೆಗೆ ಇದ್ದು ಈಗ ರೈನ್ನಲ್ಲಿ ಮತ್ತೊಂದಾಗಲಿ ಟೆಕ್ನಿಷಿಯನ್ನ ಕೆಲಸ ಮಾಡಿದ್ದಾರೆ. ರೈನ್ ಬಿಡೋ ಟೈಮಲ್ಲಿ ಒಂದು ಪೈಪ್ ಇಟ್ಕೊಳ್ಳೋಕೆ ಒಬ್ಬ ಇಲ್ಲ ಅಂದರೆ ಪ್ರೊಡ್ಯೂಸರ್ ಹೋಗಿ ಇಟ್ಕೊಳ್ಳೋರು. ಸೊ ಇವ್ರ ಶ್ರಮ ತುಂಬ ಇದೆ ಈ ಸಿನಿಮಾದಲ್ಲಿ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ 2-2.5 ವರ್ಷ ಆದಮೇಲೆ ನನ್ನೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಸ್ವಲ್ಪ ಜಾಸ್ತಿನೇ ನರ್ವಸ್ ಆಗಿದ್ದೀನಿ, ಬಿಕಾಸ್ ತುಂಬ ಚೆನ್ನಾಗಿ ಬಂದ್ಬಿಟ್ಟಿದೆ ಸಿನಿಮಾ. ಅದು ಸಿನಿಮಾ ನೋಡಿದ ಮೇಲೆ ನೀವು 100% ಎಲ್ಲರೂ ಪ್ರೀತಿಯಿಂದ ಅಬ್ಕೆ ಕೊಡ್ತೀರಾ ಅಂತ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಆಫ್ ಆಲ್, ನೀವೆಲ್ಲರೂ ಟೈಮ್ ಮಾಡಿಕೊಂಡು ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಮೀಡಿಯಾದವರು ಸ್ಪೆಷಲಿ ನೀವು ಬ್ಯುಸಿಯಾಗಿರ್ತೀರ, ಸೊ ಥ್ಯಾಂಕ್ಸ್ ಫಾರ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್. ಫ್ಯಾಮ್ಲಿ ಮೆಂಬರ್ಸ್ ನಮ್ಮ ಜೊತೆ ಬಂದಿರೋದು ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ. ಸೊ ಪ್ರೇಮದ ಊರಿಗೆ ಸ್ವಾಗತ. ನಾನು ಈ ಸಿನಿಮಾದಲ್ಲಿ ರುಕ್ಮಿಣಿ ಪಾತ್ರ ಮಾಡ್ತಾ ಇದ್ದೀನಿ. ವೆರಿ ಡಿಗ್ನಿಫೈಡ್, ಎಲಿಗೆಂಟ್ ರೋಲ್, ಹೂ ಇಸ್ ವೆರಿ ಗ್ರೌಂಡೆಡ್ ಅಂತ ಹೇಳ್ಬೋದು. ಸೊ ಈ ಮೂವಿಗೆ ನನಗೆ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ಡೈರೆಕ್ಷನ್ ಹೌಸ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಸೊ ಈ ಮೂವಿದು ಮೇನ್ ಹೀರೋ ಬಂದುಬಿಟ್ಟು ಇಬ್ಬರು ಇದ್ದಾರೆ, ದಟ್ ಈಸ್ ರಂಗಾಯಣ ರಘು ಸರ್ ಮತ್ತು ಶ್ರೀ ಅವರು. ಸೊ ಇಬ್ಬರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ ಲೈಕ್ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಸೊ ಐ ಆಮ್ ಸೋ ಗ್ರೇಟ್ಫುಲ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಮೂವಿ ಬಿಕಾಸ್ ಆಫ್ ಯು ಬೋತ್. ಆ್ಯಂಡ್ ರಂಗಾಯಣ ರಘು ಸರ್ ಎಕ್ಸ್ಪೀರಿಯನ್ಸ್ ಚಿಕ್ಕ ವಯಸ್ಸಿಂದನೇ ನೋಡ್ಕೊಂಡು ಬಂದೆ. ಸೊ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೇ ತುಂಬ ಖುಷಿ. ಆ್ಯಂಡ್ ಆಲ್ಸೋ ಶ್ರೀ ಅವ್ರದ್ದು ಅವ್ರ ಜೊತೆ ಕಾಂಬಿನೇಷನ್, ಡೆಡಿಕೇಶನ್, ಅವ್ರದ್ದು ಆ್ಯಕ್ಟಿಂಗ್ ಸ್ಕಿಲ್ಸ್ ತುಂಬಾ ಕಲ್ತ್ಕೊಂಡೆ ಅವರಿಂದ. ಸೊ ನಮ್ಮ ಡೈರೆಕ್ಟರ್ ಬಗ್ಗೆ ಹೇಳಬೇಕಂತ ಹೇಳಿದರೆ ನೋ ವರ್ಡ್ಸ್, ಬಿಕಾಸ್ ಮೂವಿಯಲ್ಲಿ ಆ ಪಾತ್ರ ಮಾಡೋಕ್ಕೆ ಕಾರಣ ಇಸ್ ಮೈ ಡೈರೆಕ್ಟರ್, ಬಿಕಾಸ್ ಅವರಿಂದನೇ ನನಗೆ ಆ ಥರ ಪರ್ಫಾರ್ಮೆನ್ಸ್ ಕೊಡೋಕ್ಕೆ ಆಗಿದ್ದು. ಆ್ಯಂಡ್ ರಮಿಕಾ ಶಿವು ಅವರು ತುಂಬ ಚೆನ್ನಾಗಿ ಹೀರೋಯಿನ್ ಪಾತ್ರ ಮಾಡಿದ್ದಾರೆ. ಶಿ ಇಸ್ ಪ್ಲೇಯಿಂಗ್ ವಸಂತ ರೋಲ್. ಸೊ ಅವ್ರದ್ದು ಎಫರ್ಟ್ ಮತ್ತು ಆ್ಯಕ್ಟಿಂಗ್ ನೋಡಿಬಿಟ್ಟು ತುಂಬಾ ಖುಷಿ ಆಗ್ತಾಯಿತ್ತು, ಬಿಕಾಸ್ ಎಲ್ಲರಿಂದನೂ ನಾವು ತುಂಬ ಕಲ್ತ್ಕೊಳ್ತೀವಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ವೆನಿಲಾ ಎಂಟರ್ಟೈನ್ಮೆಂಟ್ಸ್ ದೇವೇಂದ್ರ ಸರ್ಗೆ. ಮತ್ತು ರಾಜ್ ಅವ್ರ ಬಗ್ಗೆ ಹೇಳಬೇಕಂತ ಹೇಳಿದರೆ ಲೈಕ್ ಥ್ರೂ ಔಟ್ ದ ಮೂವಿ ಸಿನಿಮಾಟೋಗ್ರಫಿ ನಾನು ಎಲ್ಲ ಆ್ಯಕ್ಟ್ ಮಾಡಿದ ಮೇಲೆ ಲೈಕ್ ನಾನು ಮಾನಿಟರ್ ಹತ್ರ ಹೋಗಿ ಚೆಕ್ ಮಾಡ್ತಾ ಇದ್ದೆ. ಬಿಕಾಸ್ ಆಫ್ ಹಿಮ್ ಐ ಆಮ್ ಲುಕಿಂಗ್ ವೆರಿ ಬ್ಯೂಟಿಫುಲ್. ಆ್ಯಂಡ್ ಆಲ್ವೇಸ್ ಹಿ ಹ್ಯಾಸ್ ಅ ವೆರಿ ಗ್ರೇಟ್ ಟ್ಯಾಲೆಂಟ್ ಆ್ಯಂಡ್ ಸ್ಕಿಲ್ಸ್. ಆ್ಯಂಡ್ ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಆರಾಧ್ಯ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಐ ಆಮ್ ಸೋ ಹ್ಯಾಪಿ ಟು ಬಿ ಹ್ಯಾವಿಂಗ್ ಯು ಆ್ಯಸ್ ಅ ಲೈಕ್ ಫ್ರೆಂಡ್ ಇನ್ ದ ಮೂವಿ. ಮೀನಾ ಮ್ಯಾಮ್ ಥ್ರೂ ಔಟ್ ದ ಮೂವಿ ನನ್ನ ಜೊತೆ ಇದ್ಬಿಟ್ಟು ನನಗೆ ಏನು ಕಂಫರ್ಟ್ ಬೇಕೋ ಅದು ಕೊಟ್ಟಿದ್ದಾರೆ. ಯಾ, ಇಲ್ಲ ಹೇಳಿಲ್ಲ. ನನ್ನ ಪಾತ್ರ ಬಂದ್ಬಿಟ್ಟು ನಾನು ಹೇಳ್ದೆ ಅಲ್ವಾ, ಇಟ್ಸ್ ಅ ವೆರಿ ಡಿಗ್ನಿಫೈಡ್, ಎಲಿಗೆಂಟ್, ವೆರಿ ಗ್ರೌಂಡೆಡ್ ಗರ್ಲ್ ಅಂತ ಹೇಳ್ತೀನಿ. ಸೊ ಜಾಸ್ತಿ ಹೇಳೋಕ್ಕಾಗಲ್ಲ, ಬಿಕಾಸ್ ನೀವೆಲ್ಲ ಬಂದ್ಬಿಟ್ಟು ನೋಡಬೇಕಲ್ವ, ನೀವು ಹೇಳಬೇಕು ನಮ್ಮ ಕ್ಯಾರೆಕ್ಟರ್ಸ್ ಬಗ್ಗೆ ನೋಡಿಬಿಟ್ಟು. ಅದರಲ್ಲಿ ಬಂದಿದೆ ಅಲ್ವಾ, ಎರಡೂ ಮಿಕ್ಸ್ ಇದೆ, ಅದು ನೀವೇ ನೋಡಬೇಕು ಯಾವ ಥರ ಅಂತ. ಓಕೆ, ಥ್ಯಾಂಕ್ ಯು ಎವ್ರಿ ಒನ್ಸ್ ಅಗೇನ್. ವೆಲ್ಕಮ್ ಟು ದ ಲ್ಯಾಂಡ್ ಆಫ್ ಲವ್. ಪ್ರೇಮದ ಊರಲ್ಲಿ ಆ್ಯಕ್ಚುಲಿ ಟೀಸರ್ ನೋಡಿದ ತಕ್ಷಣ ತುಂಬ ಎಮೋಷ್ನಲ್ ಆದೆ ನಾನು. ಫಸ್ಟ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನನಗೆ ಫಸ್ಟ್ ಪ್ರೇಮದ ಊರಲ್ಲಿ ವಸಂತ ಪಾತ್ರ ಬಗ್ಗೆ ನನಗೆ ಮನೋಜ್ ಸರ್ ಬ್ರೀಫಾಗಿ ಹೇಳಿದಾಗ, ಟು ಬಿ ಫ್ರ್ಯಾಂಕ್ ನನಗೆ ಪರ್ಸ್ನಲಾಗಿ ಹೆಂಗೆ ಫೀಲ್ ಆಗಿತ್ತು ಅಂದರೆ, ಈ ಬೇಸಿಗೆಗಾಲ ಮುಗಿದು ವಸಂತ ಕಾಲದಲ್ಲಿ ಒಂದು ಮರ ತುಂಬ ಫ್ಲವರ್ಸ್ ಇರುತ್ತೆ, ಆ ಮರದ ಮುಂದೆ ನಿಂತ್ಕೊಂಡಾಗ ಅದೊಂದು ಫೀಲ್ ಆಗುತ್ತೆ ಗೊತ್ತಾ, ಬಾ ಏನು ಚೆನ್ನಾಗಿದೆ ಅಂತ. ಸೊ ಎಕ್ಸಾಕ್ಟ್ ಫೀಲ್ ನನಗಾಗಿದ್ದು ವಸಂತ ಪಾತ್ರ ಕಂಪ್ಲೀಟಾಗಿ ಕೇಳಿಸ್ಕೊಂಡಾಗ. ಅಷ್ಟು ಬ್ಯೂಟಿಫುಲ್ ಆಗಿದೆ ಆ ಪಾತ್ರ. ಇನ್ನು ಸಿನಿಮಾ ಬಗ್ಗೆ ಅಂತೂ ನೀವೇ ಟೀಸರ್ ನೋಡಿದ್ರಿ ಇವಾಗ.
ಔಟ್ಪುಟ್ ಹೇಗೆ ಬಂದಿದೆ ಅಂತ. ಆ್ಯಕ್ಚುಲಿ ಸಿಂಪಲಾಗಿ ಹೇಳಬೇಕಂದ್ರೆ ನನಗೆ ಸಿನಿಮಾ ಸ್ಟೋರಿ ಐ ವಾಸ್ ವೇಟಿಂಗ್ ಆ ಥರ ಒಂದು ಕತೆ ಮಾಡಬೇಕು ನಾನು ಅಂತ. ಆ ಕತೆ ಬಗ್ಗೆ ಸಿಂಪಲಾಗಿ ಹೇಳಬೇಕಂದ್ರೆ ಈ ಕಾಮನ ಬಿಲ್ಲಲ್ಲಿ 7 ಬಣ್ಣ ಆ್ಯಕ್ಚುಲಿ ಒಂದೊಂದು ಭಾವನೆಯನ್ನು ರೆಪ್ರೆಸೆಂಟ್ ಮಾಡುತ್ತೆ. ಸೊ ಅಷ್ಟು ಭಾವನೆಗಳು ತುಂಬಿರುವಂಥ ಕತೆ ಅದು ಪ್ರೇಮದ ಊರಲ್ಲಿ, ಸುಂದರವಾದ ಪ್ರೇಮದ ಕತೆ ಅದು. ಸೊ ನಾನು ಸಿಕ್ಕಾಪಟ್ಟೆ ವೇಟ್ ಮಾಡ್ತಾ ಇದ್ದೀನಿ ರಿಲೀಸ್ ಬೇಗ ಆಗಲಿ ಅಂತ. ತುಂಬ ಅದ್ಭುತವಾದ ಕತೆ. ಆ್ಯಕ್ಚುಲಿ ಒಬ್ರೊಬ್ರ ಹತ್ರ ಒಂದೊಂದು ಕಲ್ತಿದ್ದೀನಿ ನಾನು. ರಂಗಾಯಣ ರಘು ಸರ್ ಆ್ಯಕ್ಚುಲಿ ನಾನು ತುಂಬ ದೊಡ್ಡ ಅಭಿಮಾನಿ ಅವ್ರದ್ದು. ಸೊ ಈ ಮೂವಿಲಿ ಅವ್ರು ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ತುಂಬ ನರ್ವಸ್ ಆಗಿದೆ ಇನ್ಫ್ಯಾಕ್ಟ್ ನಾನು. ಸೊ ಫಸ್ಟ್ ಏನು ಕಲಿತೆ ಅಂದರೆ ಆ್ಯಕ್ಟಿಂಗ್ ಅಂದಾಗ ಬರೀ ನಾವು ಒಬ್ಬರೇ ಆ್ಯಕ್ಟ್ ಮಾಡೋದಲ್ಲ. ಸೊ ಇವಾಗ ಅವರು ಸ್ಪಾಂಟೇನಿಯಸ್ ಆಗಿ ಒಂದು ಹೈಫೈ ಕೊಡೋದಾಗಲಿ, ಸ್ಪಾಂಟೇನಿಯಸ್ ಆಗಿ ಹಿಂಗೆ ಭುಜದ ಮೇಲೆ ಕೈ ಇಟ್ಕೊಂಡು ಮಾತಾಡೋದಾಗಲಿ, ನನಗೆ ಅವಾಗ ಒಂದೊಂದು ಸೆಕೆಂಡ್ ನರ್ವಸ್ ಆಗ್ತದೆ. ಬಟ್ ಆ ಇನ್ಸ್ಟೆಂಟ್ ರಿಯಾಕ್ಟ್ ಮಾಡ್ತೀವಲ್ಲ ನಾವು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು ಫಸ್ಟ್ ನಾನು ಸರಿಂದ ಕಲಿತೆ. ಮತ್ತು ಶ್ರೀಯವರು ತುಂಬ ಒಳ್ಳೆ ಕೋ ಆ್ಯಕ್ಟರ್. ಆ್ಯಕ್ಚುಲಿ ನಾವು ಆಲ್ಮೋಸ್ಟ್ ಕೂತಾಗೆಲ್ಲ ಮಾತಾಡ್ಕೊಂಡಿರೋದೇ ವರ್ಕ್ ಬಗ್ಗೆ, ಓಕೆ ಇದು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ಆ್ಯಂಡ್ ತುಂಬ ಚೆನ್ನಾಗಿ ಕಂಫರ್ಟ್ ಝೋನ್ ಕ್ರಿಯೇಟ್ ಮಾಡಿಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಅದೊಂದು ಮೇನ್ ಕಂಫರ್ಟ್ ಝೋನ್ ಇರಬೇಕು ನಿಮಗೆ ಆ ಕೋ ಆರ್ಟಿಸ್ಟ್ ಜೊತೆ ಹಂಗೆ ಮಾಡಬೇಕಂತಂದರೆ. ಸೊ ನಿಮ್ಮ ಕಾಂಬಿನೇಷನ್ ತುಂಬ ಮಜಾ ಆಯಿತು ನಿಮ್ಮ ಜೊತೆ ಮಾಡುವಾಗ. ಇಟ್ ವಾಸ್ ವೆರಿ ಫನ್. ಥ್ಯಾಂಕ್ ಯು. ಆ್ಯಂಡ್ ತಪಸ್ವಿನಿ ಅವ್ರು ಆ್ಯಕ್ಚುಲಿ ನಮ್ಮದು ಕಾಂಬಿನೇಷನ್ ಅಷ್ಟು ಸಿಕ್ಕಿಲ್ಲ ಮಾಡೋಕ್ಕೆ. ಬಟ್ ನಾನು ಒಂದ್ಸಲಿ ಓಕೆ ನಾನು ನೋಡಬೇಕು ಅವ್ರ ಪರ್ಫಾರ್ಮೆನ್ಸ್ ಅಂತ ಶೂಟಿಂಗಿಗೆ ಹೋಗಿದ್ದೆ. ಅವ್ರದ್ದು ಸ್ಕೆಡ್ಯೂಲ್ ಇರಬೇಕಾದ್ರೆ ತುಂಬ ಚೆನ್ನಾಗಿ ಮಾಡಿದ್ರಿ ನೀವು. ಆ್ಯಂಡ್ ಅವ್ರು ಮಾತಾಡ್ತಿದ್ರು ಒಂದೊಂದ್ಸಲ ಹಿಂಗೆ ನೋಡ್ತಾ ಇರ್ಬೇಕು ಅನಿಸುತ್ತೆ ನನಗೆ ಅಂತ ಕ್ಯೂಟಿ ಪಾಯಿ ಅವರು. ಸೊ ಎಲ್ಲರಿಂದನೂ ಕಲಿಯೋದು ಸಿಕ್ತು. ಇನ್ನು ಮನೋಜ್ ಸರ್ ಬಗ್ಗೆ ಹೇಳಬೇಕಂದ್ರೆ ಆ್ಯಕ್ಚುಲಿ ನಾನು ಮೂವಿಲಿ ಏನು ಮಾಡಿದ್ದೀನಿ ಅದಕ್ಕೆ ಕಾರಣನೇ ಅವರು ಅಂತ ಅನಿಸುತ್ತೆ. ಯಾಕಂತಂದರೆ ನನ್ನಿಂದ ಆ್ಯಕ್ಟಿಂಗ್ ತೆಗ್ಸಿರೋದಾಗಿರ್ಬೋದು, ಅವರು ನರೇಟ್ ಮಾಡೋದಾಗಿರ್ಬೋದು, ಎಲ್ಲನೂ ಅವರೇ ಕಾರಣ ಅಂತ ಅನ್ಸುತ್ತೆ ನನಗೆ. ಸೊ ಅಷ್ಟು ಸುಂದರವಾದ ಕತೆಗೆ ಎಷ್ಟು ಟೈಮಿಂದ ಕಾಯ್ತಾ ಇದ್ದೆ ನಾನು. ಆ್ಯಂಡ್ ಫೈನಲಿ ಅದು ಸಿಕ್ತು. ಆ್ಯಂಡ್ ರಿಲೀಸಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ದೇವೇಂದ್ರ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲ ನನಗೆ ಆ ವಸಂತ ಕ್ಯಾರೆಕ್ಟರ್ನ ಅದೊಂದು ನಂಬಿಕೆ ಮೇಲೆ ನನಗೆ ಕೊಟ್ರಿ ಮಾಡೋಕ್ಕೆ. ಸೊ ನನ್ನ ಲೈಫ್ ಟೈಮ್ ಗ್ರೇಟ್ಫುಲ್ ಆಗಿರ್ತೀನಿ. ರಾಜ್ ಸರ್ ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಒಂದೊಂದು ಮೊಮೆಂಟ್ ಒಂದೊಂದು ರಿಯಾಕ್ಷನು ತುಂಬ ಬ್ಯೂಟಿಫುಲ್ಲಾಗಿ ಕ್ಯಾಪ್ಚರ್ ಮಾಡಿದ್ದೀರಾ ನೀವು. ಸೊ ಹೋಲ್ ಟೀಮ್ ಸರ್ ಬ್ಯೂಟಿಫುಲ್ ಮ್ಯೂಸಿಕ್ ಸರ್. ನನಗಲ್ಲಿ ಕೂತ್ಕೊಂಡು ಕೇಳಬೇಕಾದ್ರೆ ಆ್ಯಕ್ಚುಲಿ ಮ್ಯೂಸಿಕ್ಗೆ ನನ್ನ ಕಣ್ಣೀರು ತುಂಬ್ತಾಯಿದ್ದೆ ಅರ್ಧ, ಟು ಬಿ ಫ್ರ್ಯಾಂಕ್. ಬ್ಯೂಟಿಫುಲ್ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಹೋಲ್ ಟೀಮ್. ಎಲ್ಲರೂ ನೋಡಿ ಮೂವಿನ ಸಪೋರ್ಟ್ ಮಾಡಿ. ಇಲ್ಲ ಯಾಕೆ ನೀವು ಲಂಗ ದಾವಣಿಲಿ ನೋಡಿಲ್ವಾ ನನ್ನ? ಹಂಗಾರೆ ನಿಮಗೆ ಜಾಸ್ತಿ ಅದು ಇಷ್ಟ ಆಯಿತು ಅನಿಸುತ್ತೆ ಅದಕ್ಕೆ. ಇಲ್ಲ ಇದರಲ್ಲಿ ಎಷ್ಟಿದೆನೋ ಲಂಗ ದಾವಣಿಲೂ ಅಷ್ಟೇ ಸೀನ್ಸ್ ಇದೆ ನಂದು. ಥ್ಯಾಂಕ್ ಯು ಸೊ ಮಚ್. ನಮ್ಮ ನಿಜವಾದ ರಿಯಲ್ ಸಂಬಂಧಿಕರಿಗೆ, ನಾನು ರೀಲ್ ಅಂತ ಹೇಳಲ್ಲ, ರಿಯಲ್ ಸಂಬಂಧಿಕರು ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ ಮತ್ತು ಶರಣು ಶರಣು ಶರಣೋ ಶರಣು. ಪ್ರೇಮದ ಊರಲ್ಲಿ ಇದು ಅದರೊಳಗೆ ಒಂದು ಸಣ್ಣ ಕತೆ ಇದೆ. ಈ ಪ್ರೇಮದ ಊರಲ್ಲಿ ಅದಕ್ಕೆ ಪ್ರೀತಿ ಅಂತ ಹೇಳಿಲ್ಲ, ಪ್ರೇಮ ಅಂತ ಹೇಳಿದ್ದಾರೆ. ಈ ಪ್ರೇಮ ಅತ್ತೆ ಜೊತೆ ಪ್ರೇಮ ಇರುತ್ತೆ, ಮಗನ ಜೊತೆ ಇರುತ್ತೆ, ಸೊಸೆ ಜೊತೆ ಇರುತ್ತೆ, ಈ ಹಳ್ಳಿ ಜೊತೆ ಪ್ರೇಮ ಇರುತ್ತೆ ನನಗೆ. ಅಲ್ಲಿನ ನಮಗೆ ಆ ಗ್ರಾಮಸ್ಥರು ಎಲ್ಲರ ಜೊತೆಗೂ ಒಂದು ರೀತಿ ಪ್ರೇಮ ಇರ್ತದೆ. ಇದು ನಾನು ಫಸ್ಟ್ ನನ್ನ ಪಾತ್ರದ ಬಗ್ಗೆ ನನ್ನ ತಪ್ಪುಗಳು ಮಾಡ್ತಾ ಹೋಗೋದು. ನಾನು ಹೊಸ ತಪ್ಪುಗಳು. ಇವತ್ತು ಫ್ಯಾನ್ ಹೊಡಾಕ್ತೆ ಅಂದರೆ ಇವತ್ತು ಮತ್ತೆ ತಿರ್ಗಾ ಫ್ಯಾನ್ ಹೊಡೋಕ್ಕಲ್ಲ, ಮತ್ತು ಫೋನ್ ಹೊಡಾಕ್ತೀನಿ. ಆ ಥರದ್ದು ತಪ್ಪುಗಳು ಮಾಡ್ತಾ ಹೋಗಿ ಅದು ಹೊಸ ತಪ್ಪುಗಳನ್ನು ಮಾಡ್ತಾ ಹೋಗಿ ಜೀವನವನ್ನು ಕಲ್ತ್ಕೊತ, ಅಂದರೆ ಅದರಿಂದ ಮತ್ತೆ ನಾವು ಜೀವನವನ್ನು ರೂಪಿಸ್ಕೊಳ್ಳುವಂಥದ್ದು. ಆದರೆ ಒಂದೊಂದು ಸರಿ ತಪ್ಪು ಯಾವ ಥರ ಅಂದ್ರೆ ಮರೆಯಲಾಗದ ತಪ್ಪಾಗಿರ್ತದೆ ಅದು. ಅದು ಮತ್ತೆ ನಾವು ಅದನ್ನು ಸರಿ ಮಾಡ್ಕೊಳಕ್ಕಾಗಲ್ಲ. ಆ ಥರದ್ದೊಂದು ಪಾತ್ರದಲ್ಲಿ ಮಾಡಿರ್ತೀನಿ. ನನಗೆ ಈಗ ಫಸ್ಟು ನನಗೆ ಶ್ರೀ ಫೋನ್ ಮಾಡಿ ಹೇಳಿದ್ರೆ ಈ ಥರದ್ದೊಂದು ಕತೆ ಇದೆ ಸರ್, ಹಳ್ಳಿ ಕತೆ ಅಂತ. ನನಗೆ ಯಾವಾಗಲೂ ಈ ಹಳ್ಳಿ ಕತೆಗಳು ಅಂತಂದ್ರೆ ನನಗೊಂದು ಸ್ವಲ್ಪ ನನಗೆ ಕಿವಿ ದೊಡ್ಡದಾಗುತ್ತೆ. ಏಕೆಂದರೆ ನಾನು ವಾಟ್ಸಪ್ದು ಫಸ್ಟ್ ಅಗ್ರಿಕಲ್ಚರು ಆಮೇಲೆ ಕಲ್ಚರು ಅಂತ. ನಾನು ಫಸ್ಟ್ ಹುಟ್ಟು ಬೆಳೆದು ಬದುಕಿದ್ದು ಎಲ್ಲನೂ ನನಗೆ ಸ್ಫೂರ್ತಿ ಸಿಕ್ಕಿದ್ದು ನಟನಾಗಬೇಕು ಅಂತ ಎಲ್ಲದಕ್ಕೂ ನನಗೆ ಮೂಲ ಕಾರಣ ನನ್ನ ಹಳ್ಳಿ ಮತ್ತು ಹಳ್ಳಿಯ ಜೀವನ. ನನಗೆ ಇವತ್ತು ಅದರದ್ದು ಒಂಥರ ನನಗೆ ಹೋಮ್ ಸಿಕ್ಕು ನನ್ನ ಹಳ್ಳಿದು ಅಂತಂದರೆ ಆ ಥರದ್ದು. ಅವ್ರು ನನಗೆ ಶ್ರೀ ಅವ್ರು ಕರ್ಕೊಂಬಂದು ನನಗೆ ಮನೋಜ್ ಅವ್ರು ಈ ಕತೆ ಹೇಳಿದಾಗ ಒಂದು ರೀತಿ ಡೇಟ್ಸ್ಗಳು ಜಾಸ್ತಿ ಬೇಕಾಗಿತ್ತು. ಅಯ್ಯೋ ಇಷ್ಟೊಂದು ದಿನ ಏನು ಮಾಡೋದು ಅಂತ ನನಗೆ ಇಲ್ಲ ನಾನು ಫಸ್ಟ್ ಈ ಥರ ಮಾಡ್ಕೋತೀನಿ ಹಂಗೆ ಮಾಡ್ಕೋತೀನಿ ಅಂತ. ಆಮೇಲಿಂದ ಅವರು ಆಯಿತು ಅಂತ ಅಂದ್ಕೊಂಡು ನಾನು ಮಾಡೋಕ್ಕೋದ್ರೆ ಆ ಲೊಕೇಶನ್ ನಿಜವಾಗ್ಲೂ ಎಲ್ಲ ಸಾವಿರ ವರ್ಷದ ಊರುಗಳು ಅವೆಲ್ಲನೂ ಬೇಲೂರನ್ನ ಸುತ್ತಮುತ್ತ ಬೇಲೂರು ಹಳೆಬೀಡು
ಅಲ್ಲಿ ಯಾವುದೋ ಒಂದು ಲಕ್ಷ್ಮೀ ದೇವಸ್ಥಾನ ಅಂತ ಒಂದು ಕರ್ಕೊಂಡೋದ್ರು, ಅದಕ್ಕೊಂದು ಅಲ್ಲಿನ ಗ್ರಾಮಸ್ಥರಲ್ಲಿ 2,000 ಇತಿಹಾಸ ಹೇಳ್ತಾರೆ. ಭಾಳ ಒಳ್ಳೆ ಜನಪ ಅಲ್ಲೆಲ್ಲನೂ. ಅಯ್ಯೋಯ್ಯೋ ಎಷ್ಟು ಎಲ್ಲ ಬಸ್ಗಟ್ಟಲೆ ಬಂದುಬಿಡೋರು ಪಾಪ ಜನ, ತುಂಬ ಪ್ರೀತಿಯಿಂದ ಬಂದು ಎಲ್ಲ ಭಾಗವಹಿಸೋರು. ತುಂಬ ತುಂಬ ಒಳ್ಳೆ ಜನ. ನಾನು ಅಂಥ ಊರುಗಳೆಲ್ಲ ನಿಜವಾಗ್ಲೂ ನನಗೆ ಅಷ್ಟೊಂದು, ನಿಮ್ಮದು ಬೇಲೂರು ಮತ್ತು ಹಳೆಬೀಡು ತುಂಬ ಸಮೃದ್ಧಿಯಾದ ಊರುಗಳು, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಬಳಸ್ಕೊಂಡು ತುಂಬ ಗ್ರಾಮವನ್ನು ತುಂಬ ಚೆನ್ನಾಗಿ ಇಟ್ಕೊಂಡಿರೋ ಊರುಗಳು ಅವೆಲ್ಲನೂ. ಅಲ್ಲಿನ ಇವರು ಅಷ್ಟೇ ಪ್ರತಿನಿಧಿಗಳು, ಅವ್ರಿಗೇನು ಡುಬಾಕ್ ಹಾಕ್ಬಿಟ್ಟು ಯಾಮಾರಿಸ್ಬಿಟ್ಟು ಅಂಬಕ್ಕೆ ಹಾಕ್ಬಿಟ್ಟು ಅಲ್ಲಿ ಮುಚ್ಚಿದ್ದೀವಿ ಮುಚ್ಚಿಲ್ಲ, ತೆಗ್ದಿದ್ದೀವಿ ತೆಗ್ದಿಲ್ಲ ಅಂತ ಈ ಥರದ್ದೇನಿಲ್ಲ. ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಂಡಿರೋ ಊರುಗಳು ಅವೆಲ್ಲ. ಭಾಳ ನಿಮಗೆ ಎಷ್ಟೆಲ್ಲ ಹಿಂಗೆ ಇದಂಗೆ ಎಷ್ಟೆಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದೀರ, ಇಲ್ಲ ಸರ್ಕಾರದ ನಾವೆಲ್ಲ ಚೆನ್ನಾಗಿ ಬಳಸ್ಕೊತೀವಿ ಅಂತಂದರು. ಖುಷಿ ಆಯ್ತು ನಿಜವಾಗ್ಲೂ ಅದೆಲ್ಲನೂ. ಹಾಗೆ ಈ ಥರದ್ದು, ಯಾಕಂದರೆ ನಮಗೆ ನಮ್ಮ ಈ ಹಳ್ಳಿ ಕಥೆಗಳು ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಭಾಳ ದೊಡ್ಡ ದೊಡ್ಡ ಇತಿಹಾಸ. ಬಂಗಾರದ ಮನುಷ್ಯ ಆಗ್ಬೋದು, ಭೂತೈನ ಮಗ, ಯಜಮಾನ, ಜನ್ಮದ ಜೋಡಿ, ಇವೆಲ್ಲ. ಆಮೇಲೆ ತುಂಬ ಆರ್ಟ್ ಸಿನಿಮಾ ಅಂತ ಬಂದರೆ ಚೋಮನ ದುಡಿ, ಅದೊಂದು ಪಕ್ಕ ನಮ್ಮ ಗುರುಗಳು ಬಿ ವಿ ಕಾರಂತರು ಮಾಡಿದ್ದು ಸಿನಿಮಾದು. ಇವೆಲ್ಲನೂ ಜನ ತುಂಬ ಇಷ್ಟಪಟ್ಟು ಮತ್ತೆ ಈಗಲೂ ಅದನ್ನು ತಿರ್ವಾಕೊಂಡು ನೋಡ್ತಿರೋ ಸಿನಿಮಾಗಳು ಅವೆಲ್ಲನೂ. ಹಾಗಾಗಿ ಅವರು ನನಗೆ, ಮನೋಜ್ ಅವ್ರು ಬಂದು ನನಗೆ ಕತೆ ಹೇಳಿದ ತಕ್ಷಣ ನನಗೆ ಆ ಒಂದು ಕ್ಷಣ ನನಗೆ ಏನೇನೋ ನೆನಪಾಗ್ಬಿಡುತ್ತೆ ನನಗೆ ಒಂದು ಹಳ್ಳಿದು. ಯಾಕಂದರೆ ಇನ್ನು ಹೊಸ ಕತೆಗಳು ಹೇಳೋಕ್ಕಾಗಲ್ಲ, ಇರೋ ಕಥೆನೇ ಹೇಳ್ಬೇಕು ನಾವು. ಅದು ನಿಜವಾಗ್ಲೂ ಈಗ ರಾಮಾಯಣ ಮಹಾಭಾರತ ಮತ್ತೆ ಆಗ್ತಾನೆ ಇರುತ್ತೆ, ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಮತ್ತೆ ಎಲ್ಲ ನಿಮ್ಗೆ ನೋಡ್ತಿದ್ರೆ ರಾಮಾಯಣ ಬೇರೆ ಬೇರೆ ಥರ. ಆವಾಗೊಂದು 1 ಕೋಟಿಲಿ ಮಾಡಿದ್ರೆ ಇವಾಗ 1,000 ಕೋಟಿ 2-3 ಸಾವಿರ ಕೋಟಿಲಿ ಸಿನಿಮಾ ಮಾಡ್ತಾವ್ರೆ. ಮತ್ತೆ ಜನಕ್ಕೆ ಅದೇ ಕುತೂಹಲ, ಹೆಂಗೆ ಮಾಡ್ತಾರೆ ಅಂತ. ಸಿನಿಮಾ ಕಥೆಗಳು ಅಷ್ಟೇ, ಹೆಂಗೆ ಮಾಡ್ತಾರೆ, ಅಪ್ಪ ಅಂದರೆ ಹೆಂಗಿರ್ತಾನೆ, ಮಗ ಅಂದರೆ ಹೆಂಗಿರ್ತಾನೆ, ಸೊಸೆ ಅಂದರೆ ಹೆಂಗಿರ್ತಾರೆ, ಮಗಳು ಅಂದರೆ ಹೆಂಗಿರ್ತಾರೆ, ಮತ್ತು ಅದು ಹೆಂಗೆ ಮಾಡ್ತಾರೆ ಅಂತ. ಇದನ್ನು ಮನೋಜ್ ಅವರು ನಿಜವಾಗ್ಲೂ ತುಂಬ ಚೆನ್ನಾಗಿ ನನಗೆ ಹೇಳಿದ್ರು. ನನಗೆ ಮೊದಲೇ ರಾಷ್ಟ್ರ ಪ್ರಶಸ್ತಿ ತೊಗೊಂಡವರು ಅಂತ ನನಗೊಂದು ಸಣ್ಣದಾಗಿತ್ತು. ನನಗೆ ಅದು ಥಿಂಕ್ ಆ್ಯಂಡ್ ಟಾಕ್ ಆಗುತ್ತಾ ಅಂದ್ಕೊಂಡು, ಇಲ್ಲ ಆ ಥರದ್ದಾಗಲಿಲ್ಲ. ಅವರು ಕೇಳುವ ರೀತಿ, ಅವರು ಪಾತ್ರಕ್ಕೆ ನನಗೆ ಅದನ್ನು ಅವರು ಈ ರೀತಿ ಹಿಂಗೆ ಆಗಬೇಕು ಅನ್ನೋದು ಅವೆಲ್ಲ ನನಗೆ ತುಂಬಾ ಇಷ್ಟ ಆಯಿತು. ಕೆಲಸ ಮಾಡೋ ರೀತಿ ಅಂತೂ ಬಿಡಿಯವರು ರಾಕ್ಷಸರು ಮನೋಜು ಅವರು, ಮತ್ತು ದೇವೇಂದ್ರ ಅವರು, ಮತ್ತು ಅವ್ರ ಟೀಮು, ನಮ್ಮ ಕ್ಯಾಮ್ರಾಮನ್ ರಾಜ್ ಅವರು. ಅದು ಬೇಲೂರ್ದು ಹಾಸನದ್ದು ಮಳೆಗಳು, ಮಲೆನಾಡು ಮಳೆ, ಅವನನ್ನು ಮಳೆ ಅಂತಾನ ಅದನ್ನು ಚಂಬಲ್ ನೀರು ಇದ್ದಂಗೆ ಅವೆಲ್ಲನೂ ಒಯ್ತಾನೇ ಇರ್ತಾರೆ ಅವೆಲ್ಲನೂ. ಅದನ್ನು ಯಾರು ಮಳೆ ಅಂತ ಹೇಳಲ್ಲ. ಅಲ್ಲಿ ಹೋಗಿ ಶೂಟಿಂಗ್ ಮಾಡೋಣ ಅಂತಂದರು. ನಾನು ಇದು ಹೆಂಗಪ್ಪ ಅಂತ ಅನ್ನಿಸ್ಬಿಡ್ತು. ಆಯಿತು ಹೆಂಗೋ ಅಂದ್ಕೊಂಡು ನಮಗೆಲ್ಲ ಕೆಳಗೆ ಮೇಲೆ ಎಲ್ಲ ಕಿತ್ಕೊಂತ ನನಗೆ ಅಂದ್ಕೊಂಡು ಇಲ್ಲಲ್ಲೂ ಅದು ತಿರ್ಗಿ ಅದು ಒಳ್ಳೆ ಮಳೆ, ಅದು ನಿಜವಾಗ್ಲೂ ಒಳ್ಳೆ ಮಳೆ, ಒಳ್ಳೆ ಹಸಿರು, ಆ ದೇವರುಗಳು ಆ ಗುಡ್ಡದ ಮೇಲೆ ಒಂದು ಕಡೆ ಕೂತ್ಕೊಂಡಿದ್ದೀವಿ ನೋಡಬೇಕು. ಪಾಪ ಒಳ್ಳೆ ಫಸಲು ಬಂದಿರೋ ಜಾಗ. ಹೆಂಗೆ ಮಾಡೋದು ಅಂತಂದರೆ, ಏನಿಲ್ಲ ಸರ್, ಒಂದು ಸಣ್ಣ ಬದ ಇದೆ, ನಾವು ಅಲ್ಲೇ ಹೋಗಬೇಕು ಅಂತಂದರು. ಯಾಕೆ ಅಂದೆ, ಆದರೆ ಹೊಲ ಹಾಳಾಗ್ಬಿಡುತ್ತೆ ಸರ್, ಅಲ್ಲೇ ನಡ್ಕೊಂಡು ಹೋಗ್ಬೇಕು ಅಂತ. ಅಲ್ಲಿ ಎಲ್ಲರದು ಹೋದರೆ ಎಲ್ಲ ಡ್ಯಾನ್ಸ್ ಮಾಡ್ಕೊಂಡೇ ಹೋಗಿದ್ದೀವಿ, ಸಿಂಹ ಅಂದ್ಕೊಂಡು. ತುಳಿದು ಅಲ್ಲಿ ಬದುವು ಕಾಣ್ತಿಲ್ಲ, ಏನೂ ಕಾಣ್ತಿಲ್ಲ. ಒಂದು 5 ಅಡಿ ರೋಡ್ ಆಯ್ತದು ಪಾಪ. ಕೊನೆಗೂ ಪಾಪ ಅವ್ರೇನು ಅನ್ನಲಿಲ್ಲ. ಜೋಳನೋ ಏನು ಹಾಕಿದ್ವಿ, ಜೋಳ ಅಲ್ವಾ, ಜೋಳ ಏನು ಹಾಕಿದ್ರು, ಇಲ್ಲ ಪರವಾಗಿಲ್ಲ, ಅವರು ಕನ್ನಡದ ಪ್ರೀತಿಯವರು, ಪರವಾಗಿಲ್ಲ ಬಿಡಿ ಸರ್ ಅಂದ್ಬಿಟ್ಟು. ಈ ಥರದಲ್ಲಿ ನನಗೆ ಅವ್ರ ಎನರ್ಜಿ, ಅವರೊಂದ್ಸರಿ ಕಾಲು ಗೀಲು ಕೊನೆಗೆ ಏನೋ ಒಂದು ಆಗಲಿಲ್ಲ ಬರಲಿಲ್ಲ ಅಂದ್ರೆ, ಮೀನಕ್ಕ ಆಗಬೇಕು, ಮೀನಕ್ಕ ಬರಬೇಕು, ಹೌದು ನಮ್ಗೆ ಸೊಳ್ಳೆ ಅಂತ ಹಿಂಗೆ ಹೋಗ್ಬಿಡಾರೆ, ಸ್ವಯಂ ಅಂದ್ಬಿಟ್ಟು ಹಿಂಗೆ ಹೋಗ್ಬಿಡೋರು. ಇದೇನು ಮಾಡ್ತಾರೆ ಅಂದರೆ ಮಾಮೂಲು ಮಾತುಕತೆ ಅವ್ರದ್ದು. ನಮ್ಮ ಈ ದೇವೇಂದ್ರ ಅವರು ಏನೋ ಹೊಸ ಎಕ್ಸ್ಪರಿಮೆಂಟ್ಗಳು ಮಾಡೋರು. ಮಳೆದಕ್ಕೆ ಅವನೇನೋ ನಾವೇನೋ ಮಾಡ್ಬಿಡಲಿರಿ ಅಂತ. ಈ ಮಳೆ ಜೊತೆಗೆ ಏನಾದ್ರು ಮಳೆ ಬೇಕು ಅಂತಂದರೆ ಈ ಪ್ರೊಡ್ಯೂಸರ್ ಡೈರೆಕ್ಟ್ರುಗಳು ಬೇಕು ಅಂತ ಕೇಳಿದ್ರೆ ಏನು ಮಾಡ್ಬಿಡೋದು ಸರ್, ಒಂದು ಇಲ್ಲಿ ಸರ್, ಅದಕ್ಕೆ ನಾವೊಂದು ಪಾಪ ಅದು ವರ್ಕೌಟ್ ಆಗಲಿಲ್ಲ. ಹೌದು ಅಂತ ಹೇಳಿದೆ, ಇಲ್ಲ ಹಂಗೆ ಆಗಲ್ಲ, ನೀನು ನೋಡಿ ಸಿನಿಮಾ ಅವ್ರವ್ರ ಕೆಲಸ ಅವರೇ ಮಾಡಬೇಕು, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಪಾಪ ಇಲ್ಲ ಸರ್ ಬರುತ್ತೆ ಬಿಡಿ ಸರ್, ಇಲ್ಲಿ ಮಳೆ ಬರುತ್ತೆ ಅಂತಾರೆ. ಅದ್ಯಾಕೆ ಬರುತ್ತೆ ನಮಗೆ, ಅದಕ್ಕೆ ನಾವು ಹೇಳಿದ್ವು ಶೂಟಿಂಗ್ನವ್ರು ಬರ್ತೀವಿ ಅಂದ್ಬಿಟ್ಟು ನಿಂತೋಗೋದು. ಅದಕ್ಕೆ ಏನೇನೋ ಪ್ಲ್ಯಾನ್ ಮಾಡಿರೋದು ಆಗಲಿಲ್ಲ. ಈ ಥರದ ಒಂಥರ ನಾವು ಆ ಗ್ರಾಮದವನೇ ಆಗ್ಬಿಟ್ಟಿದ್ದೇನೆ ನಿಜವಾಗ್ಲೂ. ಒಂದು ರೀತಿ ಎಲ್ಲ ಆ ಮನೆ ಸಂಪೂರ್ಣ ನಿಜವಾಗ್ಲೂ ಸೆಟ್ ಹಾಕಿದ ಮನೆ ಅಲ್ಲ. ಆ ಮನೆ ಇಬ್ಬರೇ ಗಂಡ ಹೆಂಡ್ತಿ, ಅವರೆಲ್ಲ ಬೆಂಗಳೂರಲ್ಲಿದ್ದರು ಮಕ್ಕಳು.
ಪಾಪ ಅವರೇ ಒಂದು ಸರಿ ಅವಾಗ ಗಂಡ ಸೊಸೆ ಮತ್ತು ಮಗ ಬಂದ್ಬಿಟ್ಟು ಅವರೇ ಪರಕೀಯರ ಥರ ಓಡಾಡ್ತಿದ್ರು ಆ ಮನೆಯಲ್ಲಿ. ಇಲ್ಲ ಹೋಗಿ ಸರ್ ಹೋಗಿ ಅಂದ್ಕೊಂಡು ಅವ್ರ ಬೆಡ್ರೂಮ್ ನಾವೆಲ್ಲ ಆಕ್ರಮಿಸ್ಕೊಂಬಿಟ್ಬಿಟ್ಟಿದೆ ಎಲ್ಲನೂ. ಪಾಪ ತುಂಬ ಪ್ರೀತಿಯಿಂದ ಅದು ಮಾಡಿಕೊಟ್ರು ನಮಗೆ. ಪಾಪ ಒಂದೊಂದು ಸರಿ ರಾಗಿ ರೊಟ್ಟಿ, ಅದೆಂಥದ್ದು ಚಟ್ನಿ. ಇವರೊಂದು ಸರಿ ನಮಗೆ, ಸರ್ ನಮ್ಮೂರಿಂದ ನಾನು ನಾಟಿಕೋಳು ಸಾರು ಮತ್ತು ರೊಟ್ಟಿ ತರಿಸ್ತೀನಿ ಅಂದರು. ಆಯ್ತು ತರಿಸಿ ಅಂತ ನಾನು ಹೇಳ್ಬಿಟ್ಟೆ. ಬೆಳಿಗ್ಗೆ ಅವ್ರ ಅಮ್ಮ ಮಾಡ್ಕೊಬಂದವ್ರು ಮರ್ತುಬಿಟ್ಟವ್ರೆ. ನಾವು ಆ ಊಟಕ್ಕೆ ಕೂತ್ಕೊಂಡು ಅರ್ಧ ಉಂಟಿದ್ದೀನಿ. ಸಾರು ನಮ್ಮ ಅಮ್ಮ ಕೊಯ್ಸಾರು ತಂದಿರಿ ಇರಿ ಸಾರು. ಹಂಗೆ ಅವರು ಆ ಥರದ್ದೊಂದು ಇನ್ವಾಲ್ವ್ಮೆಂಟು ಒಂದು ನಿಜವಾಗ್ಲೂ ನನಗೆ ಸಿನಿಮಾನ ಹಿಂಗೂ ಮಾಡ್ಬೋದು. ಒಂದು ಟೀಮಾಗಿ ಎಲ್ಲ ಅವ್ರದ್ದು ಇಡೀ ಟೀಮೇ ಎಲ್ಲರೂ ವರ್ಕ್ ಮಾಡ್ತಿದ್ದ ರೀತಿಗಳು, ಅಲ್ಲಿ ನಾವು ಲೊಕೇಶನ್ ಹುಡುಕಿದ ರೀತಿ ಹಿಂಗೂ ಮಾಡ್ಬೋದಾ ಅಂತ ಅನಿಸ್ಬಿಡ್ತು ನನಗೆ. ಅಷ್ಟು ಪ್ರೀತಿಯಿಂದ ನಮಗೆ ತೋರಿಸ್ಕೊಳ್ಳೋದು. ಇನ್ನು ನಮ್ಮ ನಾಯಕ ನಟ ಶ್ರೀ ಮೈಸೂರು ಹುಡುಗ, ಒಂದು ಕೂರ್ಗು, ಇನ್ನೊಂದು ಬೆಂಗಳೂರು ರಮಿಕ್, ನೀನು ಮೈಸೂರಾ? ನಮ್ಮ ಮೈಸೂರು ಮೆಜಾರಿಟಿ ನಮ್ಮದೇ ಜಾಸ್ತಿ ಇದೆ, ಮೈಸೂರು ಮೆಜಾರಿಟಿ. ಅದೊಂದು ಕೂರ್ಗು. ಅಯ್ಯಪ್ಪ ಆಯಮ್ಮನ ಬೆಳಗ್ಗೆ ರಾಮ ಆ ಬಿಳಿನೋ ಏನೂ ಆಗ್ತಿರ್ಲಿಲ್ಲ, ರಿಫ್ಲೆಕ್ಟ್ರು. ಪಾಪ ನಮ್ಮ ಕ್ಯಾಮ್ರಾಮ್ಯಾನು ಹಿಂಗೆ ಡಲ್ಲ ಬಿಡೋರು. ಯಾಕೆ ಸರ್ ತುಂಬ ವೈಟು ಸರ್, ಮ್ಯಾಚ್ ಮಾಡೋಕ್ಕೆ ಆಗ್ತಿಲ್ಲ, ಏನು ಮಾಡೋದು ಅಂತ. ಮತ್ತು ಏನು ಮಾಡೋದು ಅಂತ ಈ ಸರಿ ನಿಮ್ಮನ್ನು ಅವಾಯ್ಡ್ ಮಾಡ್ತೀನಿ, ನನ್ನ ಅವಾಯ್ಡ್ ಮಾಡಿಬಿಡೋರು. ಆಯಿತು ಸರ್ ತಕ್ಕೊಳ್ಳಿ, ಏನೋ ಮಾಡ್ಕೊಳ್ಳಿ ಅಂತ ಇದ್ವಿ. ರಾಜ್ ಅವರೇ ನಿಜವಾಗ್ಲೂ ಥ್ಯಾಂಕ್ ಯು. ಅವೆಲ್ಲ ಆ ಗುಡ್ಡ ಬೆಟ್ಟಕ್ಕೆ ಕತ್ತೋದಾಗಲಿ ಮಾಡೋದಾಗಲಿ ನಿಜವಾಗ್ಲೂ ಇದು ನನ್ನ ಒಟ್ಟು ಈ 30 ವರ್ಷದ ಕೆರಿಯರಲ್ಲಿ ಸುಮಾರು ಈಗಾಗಲೇ ನನಗೊಂದು 400 ಸಿನಿಮಾ ಆಗ್ತಾ ಬಂದಿದೆ. ಅದರಲ್ಲಿ ನಾನು ನಿಜವಾಗ್ಲೂ ಯಾಕೆಂದರೆ ಕಲಾವಿದನಿಗೆ ಅವಾಗಂತ ಒಂಥರ ಈ ಬಕಪಕ್ಷಿ ಥರ ಕಾಯ್ತಾ ಇರ್ತೀವಲ್ಲ ಪಾತ್ರಗಳು ಬಂದಾಗ. ಒಂದು ಕ್ಷಣ ಅವ್ರು ಹೇಳಿದ ತಕ್ಷಣ ನನಗೆ ಖುಷಿ ಆಯಿತು, ಆಹಾ ಇದು ಚೆನ್ನಾಗಿದೆ ಪಾತ್ರ ಇದು ಅಂತ. ಏನು ಮಾಡೋದು ಹಂಗೂ ಹಿಂಗೂ ಆಗುತ್ತಾ ಅಂತ ನೋಡಿದೆ, ಚೆನ್ನಾಗೇ ಆಯಿತು. ಅದನ್ನು ಆಯಿತು. ಅದು ಆ ಒಂದು ರೀತಿಯಲ್ಲಿ ನನಗೆ ನಿಜವಾಗ್ಲೂ ಈ ಪಾತ್ರ ನಾನು ಮನೋಜ್ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು. ನಮ್ಮ ಶ್ರೀ ಅವ್ರಿಗೆ ಆಗ್ಬೋದು ಶ್ರೀ ಪಾಪ ಕರ್ಕೊಂಬಂದ ಮನೆಗೆ, ಸರ್ ಹಿಂಗಿದೆ ಹೇಳಿ ಪಾತ್ರ ಇದು ನೀವೇ ಮಾಡಬೇಕು ಅಂತ. ಶ್ರೀ ನಿನಗೂ ಅಷ್ಟೇ ಥ್ಯಾಂಕ್ ಯು. ಯಾಕೆಂದರೆ ಒಂದು ಪಾತ್ರನ ಯೋಚಿಸ್ಕೊತಿರಲ್ಲ, ಅದು ಭಾಳ ಕಲಾವಿದನಿಗೆ ಅದು ಭಾಳ ಮುಖ್ಯ ಆಗುತ್ತೆ. ಆಮೇಲಿಂದ ತಪಸ್ವಿನಿಗಾಗ್ಬೋದು, ರಮಿಕಾ, ಎಲ್ಲರಿಗೂ ನೀವೇ ಶ್ರೀ ವಿಚಾರ ಹೇಳಬೇಕು. ನಿಮ್ಮ ಮದುವೆ ರಿಹರ್ಸಲ್ಸ್ ಎಲ್ಲ ಮುಂಚೆನೇ ಮಾಡಿಬಿಟ್ಟಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಫುಲ್ ರಿಹರ್ಸಲ್ ಮಾಡಿಬಿಟ್ಟಿದ್ದಾರೆ. ಫುಲ್ ಅಂದರೆ ಬರೀ ತಾಳಿ ಕಟ್ಟೋದು, ಆ ಬಟ್ಟೆ ಹಾಕೊಂಡು ಓಡಾಡೋದು ಅವೆಲ್ಲ ಮಾಡಿಬಿಟ್ಟಿದ್ದಾರಮ್ಮ. ತುಂಬ ನಿಮ್ಮ ಮದುವೆ ಫುಲ್ ರಿಹರ್ಸಲ್ಲು ಮನೋಜ್ ಇಲ್ಲಿ ಶ್ರೀಗೆ ಮಾಡಿಸ್ಬಿಟ್ರೆ ಎಲ್ಲ. ಇಲ್ಲಿ 3 ಎರಡೆರಡು ಮದುವೆ ಕನ್ಸಲ್ಲಿ ಇವ್ರ ಜೊತೆ ಪ್ರೆಸೆಂಟಲ್ಲಿ ಅಲ್ಲ. ಫುಲ್ ಹೇಳಲ್ಲ ಸುಮೀರಿ, ಏನು ಹೇಳಲ್ಲ ಸುಮೀರಿ, ಹಂಗೆ ಹೇಳಲ್ಲ ಸುಮೀರಿ. ಚೆನ್ನಾಗಿ ರಿಹರ್ಸಲ್ ಮಾಡ್ತಾರೆ. ಅದು ಮಾತ್ರ ನಮ್ಮ ಹವ್ಯಾಸ ಅಷ್ಟೇ, ಆ ಶಾಸ್ತ್ರಗಳು ಅಷ್ಟೇ. ಅವರು ಅವೆಲ್ಲ ಚೆನ್ನಾಗಿ ರಿಹರ್ಸಲ್ ಮಾಡಿದ್ರು. ಶ್ರೀ ಎಕ್ಸ್ಟ್ರಾರ್ಡಿನರಿ ರಿಹರ್ಸಲ್ ಮಾಡಿಬಿಟ್ರು ಅದೆಲ್ಲನೂ. ವಿಶ್ ಯು ಆಲ್ ದಿ ಬೆಸ್ಟ್. ನಾನು ನಿಮ್ಮ ಮದುವೆಗೆ ಬಂದಿರಲ್ಲ, ಬೇಜಾರು ಮಾಡ್ಕೊಬೇಡಿ. ಒಳ್ಳೇದಾಗಲಿ, ಕಂಗ್ರ್ಯಾಚುಲೇಷನ್, ಒಳ್ಳೇದಾಗಲಿ. ಇನ್ನು ನಿಮ್ಮೆಲ್ಲರ ಪ್ರೀತಿ, ಸಹಾನುಭೂತಿ, ಪ್ರೋತ್ಸಾಹ ಒಳ್ಳೆ ಸಿನಿಮಾಗೆ ನೀವು ಯಾವತ್ತೂ ಕೊಟ್ಟಿದ್ದೀರಾ. ನಮ್ಮ ರಿಯಲ್ ಸಂಬಂಧಿಕರು ನೀವು ಅದನ್ನು ಇದಕ್ಕೂ ಅದೇ ರೀತಿ ನೀವು ಕೊಡಿ ಅಂತ ನಿಮ್ಮನ್ನು ಕಳಕಳಿಯಿಂದ ಒಂದು ಮನವಿ. ಶರಣು. ನಮ್ಮ ಸಂಗೀತಗಾರರು ಬಿಟ್ಟೆ ಸರ್, ನಾನು ನಿಮ್ಮ ಹಾಡು ಕೇಳಿದ್ದು ನಾನು ಇಲ್ಲೇ ಸರ್ ಕೇಳಿದ್ದು, ನಿಮ್ಮ ಸಾಹಿತ್ಯ ಕೇಳಿದ್ದು ನಾನು ಅಲ್ಲೇ. ಅಷ್ಟೊಂದು ನಮ್ಮದು ಅಪ್ಪ ಮಗನೊಂದು ಸಾಂಗ್ ಒಂದಿನ ಇತ್ತು. ನಿಜವಾಗ್ಲೂ ನಿಮ್ಮೆಲ್ಲರ ಯಾಕೆಂದರೆ ಇಲ್ಲೇ ಗೊತ್ತಾಗೋದು ನಮ್ಗೆ. ಅಲ್ಲಿ ಕಣ್ಣು ಕಟ್ಬಿಟ್ಟಿರ್ತಾರೆ ನಮ್ಮ ಪಾತ್ರಕ್ಕೆ, ಹಿಂಗೆ ನಾವು ಸಂಗೀತ ಗೊತ್ತಾಗಲ್ಲ. ನಮ್ಮ ಕ್ಯಾಮ್ರಾಮ್ಯಾನ್ ಒಂದು ಸ್ವಲ್ಪ ಸಂಬಂಧ ಇರ್ತದೆ, ಇನ್ನು ಮ್ಯೂಸಿಕ್ನವರು ಸಾಹಿತ್ಯದವರು ನಿಜವಾಗ್ಲೂ ಗೊತ್ತಿರಲ್ಲ. ಹಾಗಾಗಿ ನಿಜವಾಗ್ಲೂ ತುಂಬ ಚೆನ್ನಾಗಾಗಿದೆ. ಥ್ಯಾಂಕ್ ಯು. ನಿಮಗೂ ಅಷ್ಟೇ ಥ್ಯಾಂಕ್ ಯು ವೆರಿ ಮಚ್. ಇನ್ನು ಎಲ್ರಿಗೂ ಥ್ಯಾಂಕ್ ಯು. ನಿಮ್ಮೆಲ್ಲರ ಸಹಾನುಭೂತಿ, ಪ್ರೋತ್ಸಾಹ, ಪ್ರೀತಿ ಈ ಸಿನಿಮಾ ಮೇಲೆ ಹೆಚ್ಚಾಗಿರಲಿ ಅಂತ ನಾನು ಕೇಳ್ಕೊಳ್ತಾ, ಮನೋಜ್ ಅವರೇ ಥ್ಯಾಂಕ್ ಯು ವೆರಿ ಮಚ್. ಜಯೇಂದ್ರ ಸರ್, ಒಂದು ನಿಮಿಷ ಮೊದಲೇದಾಗ ಅವ್ರು 4 ಜನ ಬರಲಿ, ಹೀರೋ ಆ್ಯಂಡ್ ಹೀರೋಯಿನ್ ಇಬ್ರು. ಸರ್, ಇದೇ ಸಮಯದಲ್ಲಿ ನೀವೆಲ್ಲರೂ ಆ ಮನೆ ಬಗ್ಗೆ, ರಘು ಸರ್ ಇಷ್ಟೊತ್ತು ಮಾತಾಡಿದ್ರು ಆ ಮನೆ ಬಗ್ಗೆ, ಆ ಲೊಕೇಶನ್ ಬಗ್ಗೆ. ಬಿಕಾಸ್ ಆ ಊರಲ್ಲಿ ಶೂಟಿಂಗ್ ಮಾಡೋದಕ್ಕೆ ಕಾರಣ ಕೂಡ ಆ ಮನೆಯವರು ಒಪ್ಕೊಂಡು. ಸೊ ಆ ಮನೆಯವರಾದಂತಹ ಅಶ್ವಿನಿ ಮೇಡಮ್ ಮತ್ತು ಅವ್ರ ಇಡೀ ಕುಟುಂಬಕ್ಕೆ ಈ ಮುಖಾಂತರ ಥ್ಯಾಂಕ್ಸ್ ಹೇಳ್ತೀವಿ. ಬಿಕಾಸ್ ಆ ಮನೆಯೇ ಸಿಗಲಿಲ್ಲ ಅಂತಂದಿದ್ರೆ ನಾವು ಆ ಲೊಕೇಶನಲ್ಲಿ ಶೂಟ್ ಮಾಡೋಕೆ ಆಗ್ತಾ ಇರಲಿಲ್ಲ. ಅವರು ಅದೇನೋ ನಮ್ಮ ಮೇಲೆ ಒಂದು ಪ್ರೀತಿಯಿಂದ ಇಡೀ ಮನೆಯನ್ನ ನಮಗೆ 2 ತಿಂಗಳು ಬಿಟ್ಕೊಟ್ಬಿಟ್ಟಿದ್ರು. ಸೊ ಮುಂದೆ ಎಲ್ಲ ನಾವು ಸೆಟ್ ಹಾಕೊಂಡು ಉಳಿದಿದ್ದೆಲ್ಲ ಮಾಡಿ ಸುಮಾರಷ್ಟು ಹಾಳು ಮಾಡಿ ಬಂದಿದ್ದೀವಿ. ಇನ್ನೇನು ಗೊತ್ತೇ ಇರುತ್ತೆ ನಿಮಗೆ. ನಮ್ಮ ಡೈರೆಕ್ಟ್ರು
ಒಂಥರ ಹುಚ್ಚ ಸಿಗ್ತದೆ ನನಗೆ. ಆ ಹುಚ್ಚದಿಂದ ಬೇರೆ ಬೇರೆ ಥರದೆಲ್ಲ ಹುಚ್ಚರೆಲ್ಲ ಸಿಕ್ಕಿದ್ರು ಜೊತೆಗೆ. ಅದೆಲ್ಲ ಒಂದು ಗಟ್ಟಿ ಟೀಮ್ ಆಯಿತು ನನಗಂತೂ. ಆ ಟೀಮಲ್ಲಿ ನಾನು ಒಬ್ಬನಾಗ್ಬಿಟ್ನಲ್ಲ, ಆ ಜೊತೆಗೆ ನಾನು ಪ್ರೊಡ್ಯೂಸರ್ ಅಲ್ಲದೇನೆ ಅವ್ರ ಜೊತೆ ಕೂತ್ಕೊಂಡು ಸ್ಟೋರಿ ಆಗ್ಬೋದು ಅಥವಾ ಮ್ಯೂಸಿಕಲ್ ಆಗ್ಬೋದು, ಏನೇ ಆಗಲಿ ಎವ್ರಿಥಿಂಗ್ ನಮ್ಮ ಡೈರೆಕ್ಟರ್ ನನಗೆ ಕಲಿಸ್ತಾ ಇದ್ರೆ ನನಗೆ ಗೊತ್ತಿರೋ ವಿಚಾರದನ್ನ ಒಂದು ಆಡಿಯನ್ಸ್ ಆಗಿ ನಾನು ಅವ್ರಿಗೆ ಬೌನ್ಸಿಂಗ್ ಬೋರ್ಡ್ ಥರ ನಾವಿಬ್ಬರು ವರ್ಕ್ ಮಾಡಿದ್ದು ಮರೆಯೋಕ್ಕಂತೂ ಆಗಲ್ಲ. ಇಟ್ಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. ಸಿನಿಮಾ ಅಂತಂತೂ ತುಂಬ ಚೆನ್ನಾಗಿ ಬಂದಿದೆ. ಅದೇ ಪ್ರೊಡ್ಯೂಸರ್ ಆಗಿ ಕಾನ್ಫಿಡೆಂಟ್ ಆಗಿ ಪಕ್ಕಾ ಹೇಳ್ತಾ ಇದ್ದೀನಿ, ಡೌಟೇ ಇಲ್ಲ. ಯಾಕಂದರೆ ಟೀಸರಲ್ಲಿ ನಿಮ್ಗೊಂದು ಕತೆ ಹೇಳಿದ್ದೀವಿ. ಈಗ ಆ ಕತೆ ನೀವು ನೋಡಿರೋದು ಫುಲ್ ಕತೆ ಗೊತ್ತಾಯಿತು ಅಂತ ನಿಮ್ಗೆ ಅನಿಸಿರ್ಬೋದು, ಆದರೆ ಫುಲ್ ಕತೆ ಅಲ್ಲ ಅದು. ನಿಮ್ಗೆ ಗೊತ್ತಾಗತ್ತೆ ಸಿನಿಮಾ ಒಳಗಡೆ ಇದೆ ಅಷ್ಟೊಂದು ಕತೆ, ಅಷ್ಟು ಕತೆನ ಬಚ್ಚಿಟ್ಟವ್ರೆ ನಮ್ಮ ಡೈರೆಕ್ಟ್ರು. ಆದರೂ ಸಹ ಟೀಸರಲ್ಲಿ ಒಂದು ಕತೆ ಬರಬೇಕು ಅಂದ್ಬಿಟ್ಟು 1.5 ತಿಂಗಳು 2 ತಿಂಗಳು ಹೋರಾಡಿದ್ರು. ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್ ಆ್ಯಂಡ್ ಮ್ಯೂಸಿಕ್ ಡೈರೆಕ್ಟರ್. ಬೋತ್ ಆಫ್ ದೆಮ್ ಹ್ಯಾಸ್ ಡನ್ ಎ ಗ್ರೇಟ್ ಜಾಬ್. ಆ ಕತೆನ ಹೇಳೋಕ್ಕೆ, ಈ ಕತೆನ ಹೇಳೋಕ್ಕೆ, ಈಗ ನೀವು ನೋಡಿದ ಕತೆನ ಹೇಳೋಕ್ಕೆ. ಸೊ ಅದಕ್ಕೆ ಮೊದಲೇ ನಮ್ಮ DOP ಅವರಂತೂ ಅವ್ರು ಏನೇ ಕತೆ ಮಾಡಲಿ ನಾನು ಅಷ್ಟೊಂದು ವಿಜುವಲ್ಸ್ ಕೊಟ್ಟಿರ್ತೀನಿ ಅಂತ ಅಂದ್ಬಿಟ್ಟು ಅವ್ರು ಮಾಡಿ ಇಟ್ಟಿದ್ರು ಮೊದಲೇ. ಸೊ ಆ ವಿಜುವಲ್ಸ್ ಎಲ್ಲ ಸಿಕ್ಕಿ ಕರೆಕ್ಟಾಗಿ ಬಂದಿದೆ. ನೆಕ್ಸ್ಟ್ ನಮ್ಮ ಮೊದಲೇ ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡಿದ ಕಾರಣ ಏನಂದರೆ ಅವ್ರ ಜೊತೆ ಅಷ್ಟು ಹೋರಾಡ್ಕೊಂಡು 2 ವರ್ಷದಿಂದ ಮಾಡಿದ್ದೀವಿ. ಅದ್ರ ಜೊತೆಗೆ ನಮ್ಮ ಡೈರೆಕ್ಟರ್ ಅವರ ತಮ್ಮ ಪ್ರಶಾಂತ್ DS ಅಂತ, ಏನಂತಾರೆ ಯೂಶ್ವಲಿ ಹೊಸಬ್ರು ಫಸ್ಟ್ ಟೈಮ್ ಬಂದಾಗ, ಸೆಕೆಂಡ್ ಟೈಮ್ ಚಿಕ್ಕ ಪ್ರಾಜೆಕ್ಟ್ಗಳು ಮಾಡಿದಾಗ, ಫೈನಾನ್ಷಿಯಲಿ ಸಪೋರ್ಟ್ ಅಂತ ಅಂದಾಗ ನಮ್ಮ ಡೈರೆಕ್ಟರ್ ತಮ್ಮ ಪ್ರಶಾಂತ್ ಅವ್ರನ್ನ ಬರಬೇಕು ಅಂತ ಕರಿತಿದ್ದೀನಿ. ಫೈನಾನ್ಷಿಯಲಿ ಕೈ ಜೋಡಿಸಿ ಪ್ಲಸ್ ಕೆಲಸದಲ್ಲೂ ಸಹ ಕೈ ಜೋಡಿಸಿದ್ದಾರೆ. ಕೆಲಸ ಮಾಡ್ಕೊಂಡು ಇಬ್ಬರು ಜೊತೆಗೆ ಎಲ್ಲರೂ ಜೊತೆಗೆ ಆಟಾಡ್ಕೊಂಡು ಚೆನ್ನಾಗಿ ಸಕ್ಕದಾಗಿ ಕೆಲಸ ಮಾಡಿದ್ವಿ. ಸಕ್ಕದಾಗಿ ಎಂಜಾಯ್ ಮಾಡಿದ್ವಿ 2 ವರ್ಷನ ಕೆಲಸನ ಆಲ್ಮೋಸ್ಟ್. ಅಂದರೆ ನಾವು ಸ್ಕ್ರಿಪ್ಟು ಬರಹನ ಸ್ಟಾರ್ಟ್ ಮಾಡಿದಾಗ್ಲಿಂದ ಪ್ರತಿ ಕ್ಷಣ ಎಂಜಾಯ್ ಮಾಡಿದ್ದೀವಿ. ಇಟ್ ವಾಸ್ ಎ ಗ್ರೇಟ್ ಎಕ್ಸ್ಪೀರಿಯನ್ಸ್. ಈಗ ನಮ್ಮ ನಟರಿಗೆ ಬಂದರೆ ರಂಗಾಯಣ ರಘು ಸರ್, ಇನ್ನು ನಮ್ಮ ಡೈರೆಕ್ಟ್ರೇ ಚಿಕ್ಕವರು ಅಂದರು, ನ್ಯಾಷನಲ್ ಅವಾರ್ಡ್ ತಗೊಂಡಿದ್ರು ಸಹ. ಇನ್ನು ನಾವೇನು ಮಾತಾಡೋಣ ಸರ್. ಸೊ ನಮ್ಗೆ ಅಷ್ಟು ಅನುಭವ ಇಲ್ಲ, ಅಷ್ಟು ಅರ್ಹತೆಯೂ ಇಲ್ಲ ಮಾತಾಡೋಕ್ಕೆ. ಚಿತ್ರದಲ್ಲಿ ನೀವು ನೋಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಕೊಡ್ತಾರೆ ಅವ್ರು ನಿಮಗೆ. ಆ ಎಕ್ಸ್ಪೀರಿಯನ್ಸ್ ನಿಮ್ಗೆ ಸಿಕ್ತು ಅಂದರೆ ನಾವು ರಂಗಾಯಣ ರಘು ಸರ್ ಅವ್ರಿಗೆ ಏನಂತಾರೆ ಒಂದು ಟ್ರಿಬ್ಯೂಟ್, ಒಂದು ಆ ಬೆಲೆನ ನೀವು ಚಿತ್ರದಲ್ಲಿ ನಾವು ಕಟ್ಟಿದ್ದೀವಿ. ನಮ್ಮ ಡೈರೆಕ್ಟರ್ ಕಟ್ಟಿದ್ದಾರೆ, ನಮ್ಮ ಟೀಮ್ ಎಲ್ಲ ಕಟ್ಟಿದ್ದಾರೆ. ಆ ತಂಡದಿಂದನೇ ಇದು ಸಾಧ್ಯ ಆಗಿದ್ದು. ನೆಕ್ಸ್ಟ್ ನಮ್ಮ ಹೀರೋ ಶ್ರೀರಾಮ್ ಅವ್ರ ವಿಷಯಕ್ಕೆ ಬಂದರೆ, ಅವರಂತೂ 2 ವರ್ಷದಿಂದ ಸರಿ ಸರ್ ಮಾಡಿ ಸರ್, ನೀವೇನು ಮಾಡ್ತೀರಾ ಮಾಡಿ ಸರ್ ಅಂತ ಕಾದರು. ಅಷ್ಟು ಟೈಮ್ ಕೊಟ್ಟಿದ್ದಾರೆ ಅವ್ರಿಗೆ. ಬೇರೆ ಬೇರೆ ಪ್ರಾಜೆಕ್ಟ್ಸ್ಗಳು ಬರ್ತಿದ್ರೂ ಸಹ ಗೆಟಪ್ ಚೇಂಜ್ ಆಗಬಾರ್ದು ಅಂದ್ಬಿಟ್ಟು ಅವರು ಅದಕ್ಕೆ ಜಾಗೃತಿನ ತಗೊಂಡು, ಸೊ ಪ್ರಿಕಾಷನರಿಯಾಗಿ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಅಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ. ನನಗೆ ಗೊತ್ತಿದ್ದಂಗೆ ಹುಡುಗರಿಗೆ 2 ಹೆಣ್ಮಕ್ಳಿದ್ರೆ ಆ 2 ಬದಲು ಹುಡುಗಿರಿಗೆ ಇವರೊಬ್ಬರೇ ಕಾಂಪಿಟೇಷನ್ ಕೊಡ್ತಾರೆ ಸ್ಕ್ರೀನ್ ಮೇಲೆ ಚಿತ್ರದಲ್ಲಿ. ಅಷ್ಟು ಚೆನ್ನಾಗಿ ಅಷ್ಟು ಮುದ್ದಾಗಿ ಕಾಣಿಸಿದ್ದಾರೆ ಸ್ಕ್ರೀನ್ ಮೇಲೆ ನಮ್ಮ ಶ್ರೀ ಅವರು. ಅದಕ್ಕೆ ಮಾತ್ರ ನಾವು ಎಡಿಟಿಂಗಲ್ಲಿ ನೋಡಿದಾಗ ಯಾವತ್ತೂ ನಮ್ಗೆ ಅವ್ರ ಫೇಸ್ ಬೋರ್ ಹೊಡೆದಿಲ್ಲ, ಅದೇ ಸಾಕ್ಷಿ ನಮಗೆ. ಸರ್ ನಮಗೆ ನೋಡ್ಕೊಂಡು ಮಾಡ್ತೀವಿ ಸರ್ ಡೇಟ್, ಬಿಕಾಸ್ ಆಡಿಯನ್ಸ್ ರೀಚ್ ಎಲ್ಲನೂ. ಸೊ ನೆಕ್ಸ್ಟ್ ನಮ್ಮ ಕಲಾವಿದರಲ್ಲಿ ಇನ್ನು 2 ತಪಸ್ವಿನಿ ಪುನಚ ಅವರು ರುಕ್ಮಿಣಿ ಅಂತ ಪಾತ್ರ ಮಾಡಿದ್ದಾರೆ. ಮತ್ತು ರಮಿಕಾ ಶಿವು ಅವರು ವಸಂತ ಅಂತ ಪಾತ್ರ ಮಾಡಿದ್ದಾರೆ. ಅವರಿಬ್ಬರು ಪಾತ್ರಕ್ಕೆ ತಕ್ಕಂಗೆ ಆ ಪಾತ್ರಗಳಿಗೋಸ್ಕರ ಇವ್ರು ಬರೆದ್ರ ಅಥವಾ ಅವರಿಬ್ರು ಹಂಗೆ ಸಿಕ್ಕಿದ್ರ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಸಿಕ್ಕಿದ್ರು. ಅದ್ರ ಜೊತೆಗೆ ನಮ್ಮ ಶ್ರೀರಾಮ್ ಅವರ ಕಾಂಬಿನೇಷನಲ್ಲಿ ಕೆಮಿಸ್ಟ್ರಿ. ಆ ಕಡೆ ಸಪೋಸ್ ನಾವು ಎಡಿಟಿಂಗ್ ರೂಮಲ್ಲಿ ನೋಡಿದಾಗೆಲ್ಲ ನನಗೆ ಅನಿಸ್ತಾ ಇದ್ದಿದ್ದು ಖುಷಿ. ಯಾವತ್ತೂ ಶೂಟಿಂಗ್ ದಿನಗಳು ನೆನಪಾಗ್ತಿರ್ಲಿಲ್ಲ, ಆ ಕಥೆಯಲ್ಲಿರೋ ಪಾತ್ರಗಳು ಕಾಣಿಸ್ತಿತ್ತು. ನಾನು 100 ಸಲ ನೋಡ್ತಿದ್ರು ಸಹ. ನಾನು ಬರೀ ಎಷ್ಟೋ ಸಿನಿಮಾಗಳು ನೋಡಿದ್ದೀನಿ, ಆದರೆ ಇಷ್ಟು ಸಲ ಒಂದೇ ಸಿನಿಮಾ ನೋಡಿದ್ದಿದೆ ಫಸ್ಟ್ ಟೈಮ್. ಆದರೂ ಸಹ ಎಲ್ಲೂ ಯಾವತ್ತೂ ಅವ್ರ ತಪಸ್ವಿನಿ ಮೇಡಮ್ ಅವ್ರ ಜೊತೆ ಕಾಂಬಿನೇಷನಲ್ಲಾಗಲಿ ಅಥವಾ ಖುಷಿ ಶಿವ್ ಅವ್ರ ಕಾಂಬಿನೇಷನಲ್ಲಾಗಲಿ ಅವ್ರದ್ದು ಪರ್ಫೆಕ್ಟ್ ಆಗಿತ್ತು ಕೆಮಿಸ್ಟ್ರಿ. ಆ ಸ್ಕ್ರೀನಲ್ಲಿ ತುಂಬಿ ತೊಳಕುತ್ತೆ ನಿಮಗೆ. ಯು ವಿಲ್ ಸಿ ದ್ಯಾಟ್. ಈಗ ಟೀಸರಲ್ಲಿ ನೋಡಿದ್ದೀರಾ, ಅಷ್ಟು ಅವರ ಕೆಮಿಸ್ಟ್ರಿ ನಿಮ್ಗೆ ಇಷ್ಟು ಇಲ್ಲಿ ರಿಜಿಸ್ಟರ್ ಆಗದೆ ಇರ್ಬೋದು. ಬಿಕಾಸ್ ನಾವೊಂದು ಇಲ್ಲಿ ಕತೆ ಕಟ್ಟಬೇಕನ್ಬಿಟ್ಟು ನಾವು ಟೀಸರಲ್ಲಿ ನಾವು ಅಷ್ಟು ಕೆಮಿಸ್ಟ್ರಿನ ನಾವು ರಿಜಿಸ್ಟರ್ ಮಾಡೋಕ್ಕಾಗಲಿಲ್ಲ. ಸೊ ತಪಸ್ವಿನಿ ಮೇಡಮ್ ಅವರು ಥ್ಯಾಂಕ್ ಯು ಸೋ ಮಚ್. ಇಬ್ಬರದ್ದು ಕಾಂಬಿನೇಷನಲ್ಲಿ ಮಾತಾಡ್ಬಿಟ್ಟಿದ್ದೀನಿ, ಸಪ್ರೇಟಾಗಿ ಮಾತಾಡೋಣ ಅಂದ್ಕೊಂಡೆ. ರಮಿಕಾ ಶಿವ್ ಅವರೇ ಥ್ಯಾಂಕ್ ಯು ಸೋ ಮಚ್. ಎನಿ ಟೈಮ್ ನೀವು ಬಂದು ಆ ಥರ ಆ ಕ್ಯಾರೆಕ್ಟರ್ಸ್ನಲ್ಲಿ ಜೀವಿಸಿದ್ದಕ್ಕೆ, ಆ ಜೀವ ಕೊಟ್ಟು ಆ ಕ್ಯಾರೆಕ್ಟರ್ನ ಇವತ್ತು ನಮ್ಮ ಸ್ಕ್ರೀನ್ ಮೇಲೆ ಅಷ್ಟೊಂದು ಕಲರ್ಫುಲ್ ಆಗಿ ನಿಲ್ಲಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.